ಸ್ನೇಹಿತರೆ, ಇದು DS ನಾಗಭೂಷಣ ಅವರು ಬರೆದಿರುವ ಗಾಂಧಿ ಕಥನ. ಭಾರತ ಬಿಟ್ಟು ತೊಲಗಿ. ಅಲ್ಲ ಸರ್, ಈ ಸುಭಾಷ್ ಚಂದ್ರ ಬೋಸ್ ಇವರನ್ನ ಬಿಟ್ಟು ಹೋಗ್ತಾರಲ್ಲ, ಸುಭಾಷ್ ಚಂದ್ರ ಬೋಸ್ ತುಂಬಾನೇ ಗೌರವ ಕೊಡ್ತಾ ಇದ್ದ ವ್ಯಕ್ತಿ ಟ್ಯಾಗೂರ್ ಹೇಳಿದ ಮಾತನ್ನ ಸುಭಾಷ್ ಚಂದ್ರ ಬೋಸ್ ಮೀರ್ತಾ ಇರ್ಲಿಲ್ಲ. ಅದಕ್ಕೆ ಟ್ಯಾಗೂರ್ ಅವ್ರಿಗೆ ಹೆಂಗಿದ್ರು ಗೊತ್ತಾಗ್ಬಾರ್ದು ಅಂತ ಹೇಳೋದು ನಾನು ಹೋಗುದು ಗೊತ್ತಾಗ್ಬಾರ್ದು ಅಂತ ಹೇಳೋದು ಸುಭಾಷ್ ಚಂದ್ರ ಬೋಸ್ ಅವರ ಇದಾಗಿತ್ತು. ಗೊತ್ತಾ ನಿಮ್ಗೆ? ಒಂದ್ ವೇಳೆ ಇದೇನಾದ್ರು ಟ್ಯಾಗೂರಿಗೆ ಇವ್ರೇನಾದ್ರು ಈ ತರ ಹೋಗ್ತಾರೆ ಜೈಲಿಂದ ತಪ್ಪಿಸ್ಕೊಂಡು ಗೊತ್ತಾಗಿದ್ರೆ ತಡೆದು ಬಿಡ್ತಿದ್ರು. ಅವ್ರ ಆಮೇಲೆ ಫ್ಯಾಮಿಲಿ ಫ್ರೆಂಡ್ ಆಗಿತ್ತು ಟ್ಯಾಗೂರ್ ಅವರ. ಸುಮಾರು ಇದು ಹೇಳಲ್ಲ ಇವ್ರೆಲ್ಲಿ ಹೋಗಿದ್ದಾರೆ ಅಂತ, ಎಲ್ಲಿ ಹೋಗಿದ್ದಾರೆ ಏನ್ ಹೋಗಿದ್ದಾರೆ ಅಂತ ಗೊತ್ತಿರಲ್ಲ. ಅವಾಗ ಟ್ಯಾಗೂರ್ ಹೋಗ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ಅವರ ಮನೆಯಲ್ಲಿ ಕೇಳ್ತಾರೆ ಅವರ ಯಾರ್ದೋ ಇವ್ರಿಗೆ. ಅವಾಗ ಗೊತ್ತಾಗುತ್ತೆ ಇವರ ಉದ್ದೇಶ ಏನು ಎಂತ, ಎಲ್ಲಿ ಹೋಗಿದ್ದಾರೆ ಅಂತ. ಭಾರತ ಬಿಟ್ಟು ತೊಲಗಿ. ಯುದ್ಧ ಯುರೋಪ್ ಖಂಡವನ್ನು ದಾಟಿ ಬ್ರಿಟನ್ ಮತ್ತು ಫ್ರಾನ್ಸ್ಗಳ ವಸಾಹತುಗಳಾಗಿದ್ದ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಿಗೆ ವ್ಯಾಪಿಸುತ್ತಿದ್ದಂತೆ ದೇಶಗಳ ನಡುವೆ ಹೊಸ ಹೊಂದಾಣಿಕೆ ಒಪ್ಪಂದಗಳು ಆರಂಭವಾದವು. 1941 ಆಗಸ್ಟ್ನಲ್ಲಿ ಬ್ರಿಟನ್ನ ಪ್ರಧಾನಿ ಮತ್ತು ಅಮೆರಿಕದ ಅಧ್ಯಕ್ಷರ ನಡುವೆ ನಡೆದ ಅಟ್ಲಾಂಟಿಕ್ ಒಪ್ಪಂದಕ್ಕೆ ಸಹಿ ಬಿತ್ತು. ಈ ಒಪ್ಪಂದದ ಸನ್ನದಿಯಲ್ಲಿ ಯಾವುದೇ ದೇಶದ ಜನ ತಾವು ಬಯಸಿದ ಅಥವಾ ಯಾರ ಅಧೀನದಲ್ಲಿ ಇರಬಯಸುವರೋ ಆ ಸರ್ಕಾರಗಳನ್ನು ಆಯ್ಕೆ ಮಾಡಿಕೊಳ್ಳುವ ಆ ದೇಶದ ಜನರ ಹಕ್ಕನ್ನು ಮಾನ್ಯ ಮಾಡುವುದಾಗಿ ಹೇಳಲಾಗಿತ್ತು. ಹಾಗೆಯೇ ಸ್ವಯಂ ಆಡಳಿತ ಬಯಸುವ ಅಧೀನ ರಾಷ್ಟ್ರಗಳ ಜನರ ಸ್ವಯಂ ಅಧಿಕಾರ ಮತ್ತು ಸಾರ್ವಭೌಮತ್ವದ ಹಕ್ಕುಗಳನ್ನು ಮಾನ್ಯ ಮಾಡಲಾಗಿತ್ತು. ಆದರೆ ನಂತರದಲ್ಲೇ ಇದು ಭಾರತಕ್ಕೆ ಅನ್ವಯಿಸಲೆಂದು ಚರ್ಚಿಲ್ ಸಾರಿದ. ನೋಡಿದ್ರ, ಭಾರತಕ್ಕೆ ಸ್ವತಂತ್ರ ಕೊಡೋಕೆ ರೆಡಿ ಇರ್ಲಿಲ್ಲ, ಬೇರೆ ಯಾರು ಕೊಟ್ರುವೆ. ಯಾಕೆಂದ್ರೆ ಇಲ್ಲಿಂದ ಹಂಗ್ ಬರ್ತಾ ಇತ್ತು ಫಂಡು. ಅಲ್ಲ, ಇದು ಆವಾಗ್ಲೂ ಅದಂತೂ ನಿಜ, ಚಿನ್ನದ ಮೊಟ್ಟೆ ಇಡುವ ಜಾಗ ಅಂತ. ಭಾರತದಲ್ಲಿ ಹಿಂಗಿದ್ರು ಜನಸಂಖ್ಯೆನೂ ಜಾಸ್ತಿ ಇತ್ತು, ಅದ್ ಬೇರೆ. ದುಡ್ಡು ಚೆನ್ನಾಗಿ ಬರ್ತಿತ್ತು ಇಲ್ಲಿಂದ ಅವ್ರ ಬೇರೆ ಕಡೆ ಹೋಲಿಸಿದ್ರೆ. ಮತ್ತೆ ಇಲ್ಲಿ ನಿಮ್ಗೆ ಮ್ಯಾನ್ ಪವರ್ ಸಿಕ್ತಿತ್ತು, ಯಾವುದೇ ಅವ್ರ ಕೆಲ್ಸಕ್ಕೆ ಬೇಕಿದ್ರು. ಅಂದ್ರೆ ಮೇನ್ ಆಗಿ ಆರ್ಮಿಯ ವರ್ಕ್ಗೆ ಅದಕ್ಕೆಲ್ಲ ಜನ ಸಿಗ್ತಾ ಇದ್ರು. ಇನ್ನವರ ಹಡಗು ಕಟ್ಟುದಿರ್ಬೋದು, ಆಚೆದ್ ಇನ್ನೊಂದ್ ಯಾವ್ದೋ ಮಾಡುದಿರು, ಎಲ್ಲದಕ್ಕೂ ಸೆಟ್ ಆಗೋ ಜನಗಳಿದ್ರೆ ಇಲ್ಲಿ. ಬೇರೆ ಕಡೆ ನಿಮ್ಗೆ ಆಫ್ರಿಕಾದ ದೇಶಗಳಲ್ಲಿ ಸ್ಕಿಲ್ಡ್ ವರ್ಕಿಗೆಲ್ಲ ಜನ ಸಿಗ್ತಿರ್ಲಿಲ್ಲ. ಎಲ್ಲಿ ಸಿಗ್ತಿದ್ರು? ಯುದ್ಧ ಕರ್ಕ ಹೋದ್ರೆ ಅವ್ರಿಗೆ ಊಟ ಕೊಡ್ಸೋದ್ರಲ್ಲೇ ಸುಸ್ತಾಗಿ ಹೋಗೋರು. ಇಲ್ದ ಆಮೇಲೆ ಅವ್ರಿಗೆಲ್ಲ ರೈಫಲ್ ಟ್ರೈನಿಂಗ್ ಇಟ್ಟಿನ್ ಕೊಡೋದು. ಅದೇ ನಿಮಗೆ ಪಂಜಾಬಿನ ಇವರು ಸೈನಿಕರು ಅಲ್ಲಿಗೇನ್ ಎಂಟ್ರಿ ಕೊಡ್ತಾರಲ್ಲ ಯುದ್ಧದಲ್ಲಿ, ಅದನ್ನ ಆ ಕಡೆ ಜರ್ಮನಿ ಕಡೆಯ ಸೈನಿಕರು ಹೆಂಗ್ ಬರ್ದಿದಾರಂದ್ರೆ, ನಾವು ಬೇರೆ ಯಾವ ಸೈನಿಕರಿಗೂ ಭಯ ಪಟ್ಟಿರ್ಲಿಲ್ಲ, ಮತ್ತೆ ಇವ್ರು ಬಂದಾಗ ಸಿಕ್ಕಾಪಟ್ಟೆ ಭಯ, ಯಾವ್ದನ್ನು ಕೇರೆ ಮಾಡ್ತಿರ್ಲಿಲ್ಲ. ಹಂಗೆ ಅದರಲ್ಲೂ ಹೇಳ್ತಾರೆ ಏನು ಅಂದ್ರೆ, ಆ ವೆಯ್ಟ್, ಈ ಅವರ ಯುದ್ಧ ಸಾಮಗ್ರಿಗಳನ್ನ ಹೊತ್ಕೊಂಡ್ ಬರ್ತಿದ್ರಲ್ಲ ಪಂಜಾಬಿನ ಪಠಾನ್ ಇವರೆಲ್ಲ, ಅವರೆಲ್ಲ ದಡೂತಿ ದೇಹದವರಲ್ವಾ. ನಾವು ಹೊತ್ತಿದ್ರೆ ಬೇರೆ ಇವರು ಹೊರದರ 2-3 ಪಟ್ಟು ಹೊರ್ತಿದ್ರು ಅವರು ಅಂತ, ಲೆಕ್ಕಾಚಾರನೇ ಇಲ್ದಂಗೆ ಹೊತ್ಕೊಂಡ್ ಬರ್ತಿದ್ರು ಅಂತ ಐಟಮ್ಗಳನ್ನ. ನೀವದು ಪ್ರಥಮ ಮಹಾಯುದ್ಧದ್ದು ಇದಿದೆ ನೋಡಿ, ಗಲ್ಲಿಪೋಲಿ ಅಂತ ಹೇಳಿ ಒಂದು ಜಾಗದಲ್ಲಿ ತುಂಬಾ ಜನ ನಮ್ಮ ಸೈನಿಕರು ಸತ್ತೋಗ್ತಾರೆ ಅಲ್ಲೇ ಇದಾಗಿ. ಅದ್ರದನ್ನ ವಿವರಿಸ್ಬೇಕಾದ್ರೆ ನೋಡಿ ಅಂತೆ, ಅಲ್ಲಿಯ ಜನಗಳು ವಿವರಿಸಿರೋದು ಅದೇ ರೀತಿ. ಏನು ಅಂದ್ರೆ, ನಮ್ಗೆಲ್ಲ ಆದ್ರೆ ಅದನ್ನೆಲ್ಲ ಹೊರಕ್ಕೆ ಸಾಧ್ಯ ಇಲ್ಲ ಅಂತದನ್ನು ಮಾಮೂಲಿ ಏನೋ ಸಣ್ಣ ಕಟ್ಟೋದ್ಕೊಂಡೋದಂಗ್ ಹೊತ್ಕೊಂಡ್ ಹೋಗ್ತಿದ್ರು ಅವರು. ಅಂತ ಬಲಿಷ್ಠ ಜನರು ಸಿಕ್ತಿದ್ರು, ಇನ್ನು ಟೆಕ್ನಿಕಲಿ ಇದಿರೋರು ಸಿಕ್ತಿದ್ರು, ಕುಶಲಕರ್ಮಿಗಳು ಅವ್ರು ಇವ್ರು ಎಲ್ಲಾ ಸಿಕ್ತಿದ್ರು. ನಿಮ್ಗೆ ಯಾವ್ದಾರು ಆಫ್ರಿಕಾ ದೇಶಕ್ಕೆ ಹೋದ್ರೆ ಈ ತರ ಎಲ್ಲಾ ಫೀಲ್ಡ್ ಅಲ್ಲೂ ಇರ್ಬೇಕಾದ ಜನಗಳು ಸಿಕ್ತಿರ್ಲಿಲ್ಲ, ಮತ್ತೆ ಅಷ್ಟು ಸಂಪತ್ತು ಇದೇನು ಸಿಕ್ತಿರ್ಲಿಲ್ಲ. ಹಂಗೆ ಜಾಗತಿಕವಾಗಿ ಹರಡಿದ ಯುದ್ಧ ಮೃದುವಾದ ಬ್ರಿಟನ್.
1941 ಡಿಸೆಂಬರ್ 7ರಂದು ಜಪಾನ್ ಯುದ್ಧ ವಿಮಾನಗಳು ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ಬಾಂಬ್ ಹಾಕಿದವು. ಈಗ ಈವರೆಗೆ ಬ್ರಿಟನ್ ಮತ್ತದರ ಮಿತ್ರ ರಾಷ್ಟ್ರಗಳಿಗೆ ಪರೋಕ್ಷ ಬೆಂಬಲ ನೀಡುತ್ತಿದ್ದ ಅಮೆರಿಕ ನೇರವಾಗಿ ಯುದ್ಧರಂಗವನ್ನು ಪ್ರವೇಶಿಸಿತು. ಇದರಿಂದ ಯುದ್ಧ ಇನ್ನಷ್ಟು ವ್ಯಾಪಕತೆ ಮತ್ತು ತೀವ್ರತೆಯನ್ನು ಪಡೆಯಿತು. ಭಾರತದ ರಕ್ಷಣೆಯ ಪ್ರಶ್ನೆ ಗಂಭೀರವಾಯಿತು. ಇದನ್ನು ಗಮನಿಸಿದ ಕಾಂಗ್ರೆಸ್ ಡಿಸೆಂಬರ್ ಕೊನೆಯ ವಾರದಲ್ಲಿ ಬಾರ್ಡೋಲಿಯಲ್ಲಿ ಸಭೆ ಸೇರಿತು. ಮತ್ತೆ ಅದು ಯುದ್ಧಾನಂತರ ಭಾರತಕ್ಕೆ ಸ್ವಾತಂತ್ರ್ಯ ಘೋಷಿಸುವುದಾದರೆ ಕಾಂಗ್ರೆಸ್ ಯುದ್ಧ ಎದುರಿಸುವುದರಲ್ಲಿ ಸಂಪೂರ್ಣ ಸಹಕಾರ ನೀಡುವುದಾಗಿ ಸರ್ಕಾರಕ್ಕೆ ಹೇಳಿತು. ಇದು ನಿರ್ಣಯ ರೂಪ ತಾಳಿ ಅಂತಿಮವಾಗಿ ಅನುಮೋದಿತವಾಗುವ ಮುನ್ನ 1942 ಜನವರಿಯಲ್ಲಿ ವರ್ಧಾದಲ್ಲಿ ನಡೆದ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಸರ್ಕಾರಕ್ಕೆ ಸಹಾಯ ನೀಡುವ ವಿಷಯದಲ್ಲಿ ಹಾಕಿದ್ದ ಷರತ್ತಿನ ಬಗ್ಗೆ ತೀವ್ರ ಭಿನ್ನಮತ ಉಂಟಾದಾಗ ಗಾಂಧಿ ಮಧ್ಯಪ್ರವೇಶಿಸಿ ಪರ್ಲ್ ಹಾರ್ಬರ್ ಮೇಲಿನ ದಾಳಿಯ ಜಾಗತಿಕ ಪರಿಣಾಮಗಳನ್ನು ಗಮನಿಸಿ ತಾವೂ ಈ ನಿರ್ಣಯವನ್ನು ಬೆಂಬಲಿಸಿರುವುದಾಗಿ ಹೇಳುವ ಮೂಲಕ ಭಿನ್ನಮತವನ್ನು ಶಮನಗೊಳಿಸಿದರು. ಪ್ರಚಲಿತ ಜಾಗತಿಕ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬ್ರಿಟನ್ನತ್ತ ಸ್ನೇಹ ಹಸ್ತ ಚಾಚಲು ಹಿಂಸೆಯ ಒಂದು ಸಣ್ಣ ಕಿಂಡಿಯನ್ನಷ್ಟೇ ಮಾಡಿಕೊಳ್ಳಲಾಗಿದೆ ಎಂದು ಅವರು ವ್ಯಾಖ್ಯಾನಿಸಿದರು. ಇನ್ನು ಯಾರೂ ಅಹಿಂಸೆಯ ಕಾರಣ ಕೊಟ್ಟು ಯುದ್ಧ ಸಹಕಾರವನ್ನು ನಿರಾಕರಿಸಲಾಗುತ್ತಿದೆ ಎಂದು ತಮ್ಮನ್ನು ದೂರವಂತಿಲ್ಲ ಎಂದು ಅವರು ಹೇಳಿದರು. ಜೊತೆಗೆ ವೈಯಕ್ತಿಕ ಸತ್ಯಾಗ್ರಹವನ್ನು ಸ್ಥಗಿತಗೊಳಿಸುವುದಾಗಿ ವೈಸ್ರಾಯ್ಗೆ ತಿಳಿಸಿದರು. ಈ ಹೊತ್ತಿಗೆ ಸತ್ಯಾಗ್ರಹಿಗಳ ಶಿಕ್ಷೆಯ ಅವಧಿ ಮುಗಿದಿದ್ದು ಸರ್ಕಾರ ಎಲ್ಲರನ್ನೂ ಬಿಡುಗಡೆ ಮಾಡತೊಡಗಿತ್ತು. ಹೆಚ್ಚಿನ ಶಿಕ್ಷೆಗೆ ಒಳಗಾಗಿದ್ದ ನೆಹರು ಅವರನ್ನು ಉದಾರತೆಯಿಂದ ಬಿಡುಗಡೆಗೊಳಿಸಲಾಯಿತು. ಹರಿಜನ್ ಮತ್ತು ಅದರ ಸೋದರ ಪತ್ರಿಕೆಗಳ ಮೇಲಿನ ನಿರ್ಬಂಧಗಳನ್ನೂ ತೆಗೆಯಲಾಯಿತು. ಸೊ ಇವರು ಗೊತ್ತು ಯಾವ್ಯಾವ ಇನ್ಸಿಡೆಂಟ್ಗಳು ಟೈಮಲ್ಲಿ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಯುದ್ಧ ಶುರುವಾಗುವ ತನಕ ಯುದ್ಧ ನಿಲ್ಲಿಸುವುದಕ್ಕೆ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಡ್ಬೇಕು. ಬಟ್ ಯುದ್ಧ ಅನಿವಾರ್ಯ ಶುರು ಆಯ್ತು ಅಂದಮೇಲೆ ನೀವು ಇದ್ದೇ ಯಾಕೆ ಶುರು ಮಾಡಿದ್ರಿ ಅಂತ ಕೇಳ್ತಾ ಕೂರಬಾರ್ದು. ಯು ಹ್ಯಾವ್ ಟು ಸಪೋರ್ಟ್ ದೆಮ್. ಬಜಾಜ್ರ ನಿಧನ, ಚಿಯಾಂಗ್ ಕೈ ಶೇಖ್ ಭೇಟಿ. ಫೆಬ್ರವರಿ ತಿಂಗಳಲ್ಲಿ ಜಮ್ನಾಲಾಲ್ ಬಜಾಜರು ತಮ್ಮ 52ನೇ ವಯಸ್ಸಿನಲ್ಲೇ ಮೆದುಳು ರಕ್ತಸ್ರಾವದಿಂದ ನಿಧನ ಹೊಂದಿದರು. ಇದರಿಂದ ಗಾಂಧಿ ಆಘಾತಗೊಂಡರು. ಈ ಉದ್ಯಮಿ ತನ್ನ ಸಂಪತ್ತನ್ನೆಲ್ಲ ಗಾಂಧಿ ಕಾರ್ಯಕ್ರಮಗಳಿಗೆ ಮುಕ್ತವಾಗಿ ತೆರೆದಿಟ್ಟಿದ್ದರಲ್ಲದೆ ಅವರ ಸತ್ಯಾಗ್ರಹ ಪ್ರತಿಭಟನೆಗಳಲ್ಲೂ ಪಾಲ್ಗೊಂಡು ಸೆರೆಮನೆವಾಸವನ್ನು ಅನುಭವಿಸಿದ್ದರು. ಸ್ವತಃ ದುಃಖತಪ್ತರಾಗಿದ್ದ ಗಾಂಧಿ ಬಜಾಜರ ದುಃಖತಪ್ತ ಮಕ್ಕಳಿಗೆ ಸಾಂತ್ವನ ಹೇಳಿ ಅವರ ಉದ್ಯಮದ ಮುಂದಿನ ಹಾದಿಯ ಬಗ್ಗೆ ಮಾರ್ಗದರ್ಶನವನ್ನೂ ಮಾಡಿದರು. ಇದೇ ಸಮಯದಲ್ಲಿ ಮಹಾದೇವ ದೇಸಾಯಿ ಮತ್ತು ಕಸ್ತೂರ್ಬಾ ಅವರು ಅಸ್ವಸ್ಥರಾಗಿ ಹಾಸಿಗೆ ಹಿಡಿದಿದ್ದರು. ಅದರ ಮಧ್ಯದಲ್ಲೂ ಗಾಂಧಿ ಚೀನಾದ ನಾಯಕ ಚಿಯಾಂಗ್ ಕೈಶಕ್ ಅವರನ್ನು ಭೇಟಿ ಮಾಡಲು ಕಲ್ಕತ್ತಾಗೆ ಹೋಗಬೇಕಾಯಿತು. ಜಪಾನ್ ದಾಳಿಗೆ ಒಳಗಾಗಿದ್ದ ಚೀನಾದ ನಾಯಕ ಭಾರತ ಮತ್ತು ಬ್ರಿಟನ್ನೊಡನೆ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳಲು ಬಂದಿದ್ದರು. ಅವರು ಅಹಿಂಸೆಯ ಪರಿಹಾರ ಹೇಳಿದ ಗಾಂಧಿಯವರಿಗೆ ಅದು ಬ್ರಿಟನ್ನೊಂದಿಗೆ ನಡೆದಿದೆ ಹೊರತು ಜಪಾನ್ನೊಂದಿಗಲ್ಲ ಎಂದು ಹೇಳಿ ಭಾರತ ಬ್ರಿಟನ್ನೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಅದು ಅವನು ಹೇಳಿದ್ದು ಕರೆಕ್ಟ್. ಬ್ರಿಟನ್ ನೊಂದಿಗೆ ನಡೆದಿತ್ತು ಹೊರತು ಜಪಾನ್ ನೊಂದಿಗೆ ನಡೆಯಲ್ಲ ಅಂತ. ಇವರು ಹೇಳಿದ್ರು. ಕ್ರೂರ ಆರ್ಮಿಯನ್ನ ಹೊಂದಿದ್ದಂಥದ್ದು ಜಪಾನು. ಆಯ್ತಾ, ಅವರು ಶೂಟಿಂಗ್ ಪ್ರಾಕ್ಟೀಸಿಗೆ ಚೀನಾದ ಸೈನಿಕರನ್ನ ಬಳಸ್ತಾ ಇದ್ರು ಶೂಟಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ. ಇವರಿಲ್ಲಿ ಯಹೂದಿಗಳನ್ನ ಕೊಂದ್ರು ಕೂಡ ಒಂದಷ್ಟು ಇವರನ್ನ ಜೈಲಲ್ಲಿ ಇಟ್ಕೊಂಡಿದ್ರು, ಸೆರೆ ಸಿಕ್ಕವರನ್ನ, ಯಾರೋ ಹಿಟ್ಲರ್ ಕಡೆಯವರು. ಆದ್ರೆ ಜಪಾನ್ನವ್ರು ಏನ್ ಮಾಡ್ತಿದ್ರು ಅಂದ್ರೆ ಶೂಟಿಂಗ್ ಪ್ರಾಕ್ಟೀಸಿಗೆ ಯೂಸ್ ಮಾಡ್ತಾ ಇದ್ರು. ಲೆಕ್ಕ ಹಾಕಿ ಎಷ್ಟು ಇದಿರ್ಬೋದು. ಆಮೇಲೆ ಎಷ್ಟೋ ಕಡೆ ಇವರನ್ನ ಎದುರಾಳಿ ಸೈನಿಕರನ್ನ ಕೊಂದು ಬೇಯಿಸ್ಕೊಂಡು ತಿಂದಿದ್ದಾರೆ. ಆಮೇಲೆ ಕಾಮಕಾಜಿ ಇದು ವಿಮಾನಗಳು, ಸುಸೈಡ್ ವಿಮಾನಗಳನ್ನ ಆವಾಗ್ಲೇ ಇದು ಮಾಡಿದವ್ರು. ಅಂದ್ರೆ ಈಗ ಬ್ರಿಟನ್ ನ ಒಂದು ಅಮೆರಿಕದ ಯಾವ್ದಾದ್ರು ಒಂದು ಯುದ್ಧ ಹಡಗಿದ್ರೆ ನಾರ್ಮಲಿ ಅದ್ರ ಮೇಲೆ ಬಾಂಬ್ ಹಾಕ್ತಾ ಇದ್ರು. ಇದ್ ಹಂಗ್ ಮಾಡ್ತಿರ್ಲಿಲ್ಲ ಇವರು ಜಪಾನ್ನವರು. ಸ್ವತಃ ವಿಮಾನಕ್ಕೆ ಫುಲ್ ಇದನ್ನ ಕಟ್ಕೊಂಡು ಅದನ್ನೇ ಗುದ್ದಿಸ್ಬಿಡೋರು. ಇದಕ್ಕೆ ಸುಸೈಡ್ ಬಾಂಬರ್. ಅದ್ರಿಂದಲೇ ಕಾಮಕಾಜಿ ಡ್ರೋನ್ ಅಂತ ಈಗ ಏನಿದೆ ಅದು ಅದರಿಂದಲೇ ಬಂದಿದ್ದ ಹೆಸರು. ಕಾಮಕಾಜಿ ಪ್ಲೇನ್ ಗಳಿದ್ವು ಅಲ್ಲಿ. ಇವರಿಗೆ ಅದೇ ಪೈಲಟ್ ಗಳಿಗೆ ಅದೇ ರೀತಿ ಟ್ರೈನಿಂಗ್ ಕೊಡೋರು. ಅದಕ್ಕೆ ವೀಲ್ ಗಳು ಇರ್ತಿರ್ಲಿಲ್ಲ ಈ ವಿಮಾನಗಳಿಗೆ. ಲ್ಯಾಂಡಿಂಗ್ ಗೇರ್ ಇರ್ತಾ ಇರ್ಲಿಲ್ಲ. ಅದು ನೀವು ಹಾರ್ತಾ ಇದ್ದಂಗೆ ಕೆಳಗಡೆ ಬಿದ್ದೋಗುದು. ಆಮೇಲೆ ಅವ್ನ್ ಡೋರ್ ತೆಗ್ದೇನಾರೋ ಹೊರಗಡೆ ನೆಗಿತೇನೆ ಅಂದ್ರೆ ಅದು ಸಾಧ್ಯ ಇರ್ಲಿಲ್ಲ. ಆ ತರ ವಿಮಾನಗಳು.
ಹಡಗುಗಳನ್ನ, ಯುದ್ಧ ಹಡಗುಗಳನ್ನ ನಾಶ ಮಾಡ್ಲಿಕ್ಕೆ. ಆ ಲೆವೆಲ್ ವರೆಗೆ ಹೋಗಿದ್ರು ಜಪಾನ್ ಅವರು. ಅವ್ರ ಹತ್ರ ಸಾಧ್ಯ ಆಯ್ತಾ? ಸ್ಟಾಫರ್ಡ್ ಕ್ರಿಪ್ಸ್ ಆಗಮನ, ಚರ್ಚಿಲ್ನ ಕುಣಿದಾಟ. ಇತ್ತ ಈ ಮಾತುಕತೆ ನಡೆಯುತ್ತಿದ್ದಂತೆ ಅತ್ತ ಜಪಾನ್ ಭಾರತದ ಗಡಿಯತ್ತ ಮುನ್ನಡೆದಿತ್ತು. ಸಿಂಗಾಪುರ ಪತನವಾಗಿ ಡಚ್ ವಸಾಹತು ಜಾವಾ ವಶವಾಗಿ ರಂಗೂನ್ ಮೇಲೆ ಬಾಂಬ್ ದಾಳಿ ಶುರುವಾಗಿತ್ತು. ಆದರೂ ಕಾಂಗ್ರೆಸ್ ನೀಡಿದ್ದ ಸಹಕಾರ ಹಸ್ತದ ಬಗ್ಗೆ ಸರ್ಕಾರ ಯಾವ ಪ್ರತಿಕ್ರಿಯೆಯನ್ನೂ ನೀಡಲು ನಿರಾಕರಿಸಿತ್ತು. ಇದಕ್ಕೆ ಮುಖ್ಯ ಕಾರಣ ಭಾರತ ಕುರಿತ ಚರ್ಚಿಲ್ನ ಉಡಾಫೆ ಧೋರಣೆ. ಭಾರತ ಇದ್ದ ಹಾಗೆ ಇದ್ದುಕೊಂಡಿರಲಿ, ಅಲ್ಲಿ ಏನೂ ಮಾಡುವುದು ಬೇಡ ಎಂಬುದು ಅವರ ಧೋರಣೆಯಾಗಿತ್ತು. ಆದರೆ ರಾಷ್ಟ್ರೀಯ ಸರ್ಕಾರದ ಪಾಲುದಾರ ಪಕ್ಷವಾಗಿದ್ದ ಲೇಬರ್ ಪಕ್ಷದ ತೀವ್ರವಾದಿ ಗುಂಪು ಭಾರತದ ಸ್ವಾತಂತ್ರ್ಯಕ್ಕೆ ಬದ್ಧವಾಗಿದ್ದು ಆ ದಿಸೆಯಲ್ಲಿ ತುರ್ತು ಕಾರ್ಯಾಚರಣೆಗೆ ಒತ್ತಾಯಿಸಿತ್ತು. ಜಾರ್ಜ್ ಆರ್ವೆಲ್ ಮತ್ತು ಸಹಮನಸ್ಕ ಸಂಸದರು ಭಾರತದ ವಿಷಯದಲ್ಲಿ ಉದಾರವಾಗಿ ವರ್ತಿಸಿ ಈ ಸಂದರ್ಭದಲ್ಲಿ ಅದರ ಮನಗೆಲ್ಲುವುದು ಅಗತ್ಯವಾಗಿದೆ ಎಂದು ಬಲವಾಗಿ ಪ್ರತಿಪಾದಿಸಿದರು. ಇದರ ಫಲವಾಗಿ ಭಾರತದ ಬಗ್ಗೆ ಉದಾರವಾಗಿದ್ದ ಲೇಬರ್ ಪಕ್ಷದ ಸ್ಟಾಫರ್ಡ್ ಕ್ರಿಪ್ಸ್ ಅವರನ್ನು ಭಾರತದ ಸಮಸ್ಯೆಗೆ ಒಂದು ಮಧ್ಯಂತರ ಪರಿಹಾರ ರೂಪಿಸಲು ಕಳುಹಿಸಲು ತೀರ್ಮಾನವಾಯಿತು. ಆತನಿಗೆ ನೀಡಲಾಗಿದ್ದ ಕಾರ್ಯಸೂಚಿ ಈ 3 ಮುಖ್ಯಾಂಶಗಳನ್ನು ಒಳಗೊಂಡಿತ್ತು. ಭಾರತಕ್ಕೆ ಕೂಡಲೇ ಸ್ವಾಯತ್ತ ಆಶ್ರಯ ರಾಷ್ಟ್ರದ ಸ್ಥಾನಮಾನ ನೀಡುವುದು, ಯುದ್ಧದವರೆಗೆ ಮುಖ್ಯ ಪಕ್ಷಗಳ ನಾಯಕರನ್ನು ರಾಷ್ಟ್ರೀಯ ಸರ್ಕಾರ ರಚಿಸಲು ಆಹ್ವಾನಿಸುವುದು, ಭಾರತ, ಬ್ರಿಟನ್ ಮತ್ತದರ ಮಿತ್ರ ದೇಶಗಳೊಂದಿಗೆ ರಕ್ಷಣಾ ಒಪ್ಪಂದಗಳಿಗೆ ಸಹಿ ಹಾಕುವುದು. ಓಕೆ. 1942 ಮಾರ್ಚ್ 23ರಂದು ಭಾರತಕ್ಕೆ ಬಂದ ಕ್ರಿಪ್ಸ್ ದೇಶದ ಎಲ್ಲಾ ನಾಯಕರನ್ನು ಭೇಟಿ ಮಾಡಿದರು. ಕ್ರಿಪ್ಸ್ ಅವರನ್ನು ಭೇಟಿ ಮಾಡಿ ಅವರ ಸಲಹೆಯ ವಿವರಗಳನ್ನು ತಿಳಿದ ಮೇಲೆ ಗಾಂಧಿ ಕ್ರಿಪ್ಸ್ ಅವರಿಗೆ ನೀವು ಕೂಡಲೇ ಮುಂದಿನ ವಿಮಾನ ಹತ್ತಿ ವಾಪಸ್ಸಾಗುವುದು ಒಳ್ಳೆಯದು ಎಂದು ಹೇಳಿದರು. ಕಾರಣ, ಕ್ರಿಪ್ಸ್ ತಂದಿದ್ದ ಸಲಹೆಗಳ ಪ್ರಕಾರ ಸ್ವಾಯತ್ತ ಆಶ್ರಯ ರಾಷ್ಟ್ರದ ಭಾರತಕ್ಕೆ ರಾಜ ಸಂಸ್ಥಾನಗಳು ಸೇರಿಕೊಳ್ಳುವ ಆಯ್ಕೆಯನ್ನು ಆಯಾ ಸಂಸ್ಥಾನಾಧೀಶರಿಗೆ ನೀಡಲಾಗಿತ್ತು. ಇಷ್ಟಪಟ್ಟರೆ ಅವರು ಸ್ವತಂತ್ರವಾಗಿಯೂ ಉಳಿಯಬಹುದಿತ್ತು. ಇದೇ ಸ್ವಾತಂತ್ರ್ಯದ ಆಯ್ಕೆಯನ್ನು ಬ್ರಿಟಿಷ್ ಭಾರತದ ಪ್ರಾಂತ್ಯಗಳಿಗೂ ನೀಡಲಾಗಿತ್ತು. ಆದರೆ ಬ್ರಿಟನ್ ದಯಪಾಲಿಸಲು ಮುಂದಾಗಿದ್ದ ಸ್ವಾಯತ್ತ ಭಾರತ ಒಂದು ಹರುಕು ಮುರುಕು ಭಾರತವೇ ಆಗಲಿತ್ತು. ಆದರೂ ನೆಹರು, ರಾಜಾಜಿ ಮತ್ತು ಆಜಾದ್ ಕ್ರಿಪ್ಸ್ ಅವರೊಂದಿಗೆ ವ್ಯಾಪಕ ಮಾತುಕತೆ ನಡೆಸಿದರು. ಆದರೆ ಸ್ವಾಯತ್ತ ಆಶ್ರಯ ರಾಷ್ಟ್ರದಲ್ಲಿ ವೈಸ್ರಾಯ್ನ ಅಧಿಕಾರ ವ್ಯಾಪ್ತಿ ಮತ್ತು ಮಧ್ಯಂತರ ರಾಷ್ಟ್ರೀಯ ಸರ್ಕಾರದಲ್ಲಿ ರಕ್ಷಣಾ ಖಾತೆಯ ಜವಾಬ್ದಾರಿಯ ವಿಷಯದಲ್ಲಿ ತೀವ್ರ ಮತಭೇದ ಉಂಟಾಗಿದ್ದರಿಂದ ಮಾತುಕತೆ ವಿಫಲವಾಯಿತು. ಜಿನ್ನಾ ಕೂಡ ಯುದ್ಧಾನಂತರವೂ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಭರವಸೆ ಕಾಣದ್ದರಿಂದ ಅವರೂ ಮಾತುಕತೆಯಿಂದ ಹಿಂಜರಿದರು. ಹೀಗಾಗಿ ಕ್ರಿಪ್ಸ್ ಗಾಂಧಿ ಹೇಳಿದಂತೆ ಬರಿಗೈಯಲ್ಲೇ ಊರಿಗೆ ವಾಪಸ್ಸಾಗಬೇಕಾಯಿತು. ಇದನ್ನು ಕೇಳಿ ಚರ್ಚಿಲ್ ಹರ್ಷದಿಂದ ಕುಣಿದಾಡಿದನಂತೆ. ಅಲ್ಲ ಭರತ್, ನೀವು ಅವಲೇ ಜಪಾನ್ ಅವ್ರದ್ದು ಹೇಳ್ತದಲ್ಲ, ಅವ್ರು ಚೀನಾದವ್ರಿಗೆ ಎಷ್ಟು ಹಿಂಸೆ ಕೊಟ್ಟವ್ರು ಅದ್ರ 2 ಪಟ್ಟು ಕೊರಿಯಾದವ್ರಿಗೆ ಕೊಟ್ಟವ್ರೆ. ಹೆಚ್ಚು ಕಮ್ಮಿ ಒಂದು ಅಂದಾಜಿನ ಪ್ರಕಾರ 1.5 ಲಕ್ಷ ಹೆಣ್ಮಕ್ಳನ್ನ ಈ ಸೈನಿಕರಿದ್ದಲ್ವಾ ಅವ್ರಿಗೆ ಈ ಪರ್ಸನಲ್ ನೀಡ್ಸ್ ನ ಅಥವಾ ನಿಜ ಹೇಳೋದಾದ್ರೆ ಆಧಾರ ಆಯ್ತಾ, ಹೌದೌದು, ಕಂಫರ್ಟ್ ಅಷ್ಟು ಜನ ಹೆಣ್ಮಕ್ಳನ್ನ ಕಡೆಗೇನು ಅಂದ್ರೆ ಅವ್ರ ಹತ್ತಂತ ಆಗೋದು ಅಂದ್ರೆ ಅವ್ರ ವಯಸ್ಸಾದ್ಮೇಲೆ ಏನು ಇಲ್ದಂಗೆ ಚೆನ್ನಾಗಿ ಹೇಳ್ತಾರೆ ನೋಡಿ ಅದ್ರ ಬಗ್ಗೆ. ಇವತ್ತು ಜಪಾನ್ ಬಗ್ಗೆ ಯಾವ್ದು ಜಪಾನ್ ಬಗ್ಗೆ ರೈಟ್ ಅದು ಇದು ಏನಂದ್ರೆ ಫಿಲಿಪೀನ್ಸ್ ಮತ್ತೆ ಅದು ಜಾಸ್ತಿ ಅಂದ್ರೆ ಈಗ ಟಿಬೆಟ್ ನಲ್ಲಿರೋ ಆ ಒಂದು ಆ 2 ಇಲ್ ಫೇಮಸ್ ಸಿಟಿಗಳಿದೆಯಲ್ಲ, ಅದೇನದು, ಅದು ಸಹ ಇದ್ರದ್ದೇ ಒಂದು ಎಕ್ಸ್ಟೆನ್ಷನ್ ಅಂತಾರೆ. ಬ್ಯಾಂಕಾಕ್. ಹೌದು. ಅಂದ್ರೆ ಅವಾಗ ಶುರು ಆಗಿದ್ದು ಟ್ರೇಡ್ ಅದು. ಅಂದ್ರೆ ಫಿಲಿಪೀನ್ಸ್ ನಲ್ಲಿ ಅದೇ ಸೈನಿಕರು ಕುದುರೆಗಳಲ್ಲಿ ಬಂದು ಅವಾಗ ಬಟ್ಟೆ ಒಗೆಯೋಕೆ ಎಲ್ಲ ಕೆರೆ ಹತ್ರ ಎಲ್ಲ ಹೋಗೋರೆಲ್ಲ, ಹೊಳೆ ಹತ್ರ ಹೋಗೋರು, ಚಿಕ್ಕ ಚಿಕ್ಕ ಹುಡುಗಿರು, 12-14 ವರ್ಷದ ಹುಡುಗಿರು ಅವ್ರನ್ನ ಕುದುರೆ ಮೇಲೆ ಹೊತ್ತಾಕೊಂಡ್ಬಂದ್ಬಿಡೋರಂತೆ. ಅಂದ್ರೆ ಇದು ಈ ಕಂಫರ್ಟ್ ವಿಮೆನ್ ಅನ್ನೋದು ಅಂದ್ರೆ ಸೈನಿಕರು ಯುದ್ಧವನ್ನ ನಾವು ಅಲೈವಾಗಿ ಇಡ್ಬೇಕು ಅಂದ್ರೆ ಸೈನಿಕರನ್ನ ಚೆನ್ನಾಗಿ ಇಟ್ಕೋಬೇಕು. ಸೊ ಸೈನಿಕರಿಗೆ ಏನೇನು ಕೊಡಬೇಕು ಅದೆಲ್ಲವನ್ನು ಕೊಡಬೇಕು ಅಂತ. ಅಂದ್ರೆ ಈಗ ನಮ್ಮಲ್ಲಿ ಇಂಡಿಪೆಂಡೆಂಟ್ ಸರ್ಕಾರನೂ ಹಾಗೆ ಇರುತ್ತೆ. ಈ ಬಾಂಬೆ ರೆಡ್ ಲೈಟ್ ಏರಿಯಾದ ಅದ್ರದ್ದೇನೋ ಒಂದು ಓದ್ತಾ ಇದ್ದೆ. ಅಂದ್ರೆ ದೇವದಾಸಿದ ಅದಲ್ಲ, ಬಟ್ ಈ ಕಮರ್ಷಿಯಲ್ ಪ್ರಾಸ್ಟಿಟ್ಯೂಷನ್ದು ಇದು ಆದ್ಮೇಲೆ ಏನೋ ಅಂತಾರಲ್ಲಪ್ಪ,
ಅವ್ರದ್ದು ಆರೋಗ್ಯ ತಪಾಸಣೆ ಮಾಡೋದು. ಆಕ್ಚುಲಿ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದ್ದಿದ್ದು ಪ್ರಾಸ್ಟಿಟ್ಯೂಷನ್ ಅವ್ರಿಗೆ, ಅವ್ರಿಗೆ ಆರೋಗ್ಯ ತಪಾಸಣೆ ಇಲ್ಲ. ಅದರಿಂದ ಸೈನಿಕರು ಸತ್ತು ಹೋಗ್ತಾ ಇದ್ದಾರೆ, ವೆನರಲ್ ಡಿಸೀಸ್ ಇದರಿಂದ, ಗುಹ್ಯ ರೋಗಗಳಿಂದ ಸೈನಿಕರು ಸಾಯ್ತಾ ಇದ್ದಾರೆ. ಅದಕ್ಕೆ ಸೈನಿಕರನ್ನು ಕಾಪಾಡೋದಕ್ಕೋಸ್ಕರ ಅವರು ರೆಗ್ಯುಲರ್ ಪ್ರಾಸ್ಟಿಟ್ಯೂಷನ್ ಅವ್ರನ್ನ ರೆಗ್ಯುಲರ್ ಹೆಲ್ತ್ ಚೆಕಪ್ ಆಗಬೇಕು ಅಂತ ಸರ್ಕಾರನೇ ಮಾಡಿದ ಕಾನೂನುಗಳು ಅದು. ಸೊ ಇಲ್ಲಿ ಈ ಸೆಕೆಂಡ್ ವರ್ಲ್ಡ್ ವಾರ್ ಇದರಲ್ಲಿ ಕಂಫರ್ಟ್ ವಿಮೆನ್ ಅವ್ರನ್ನ ಕಂಫರ್ಟ್ ಸ್ಟೇಷನ್ಸ್ ಅಂತ ಕರಿತಾ ಇದ್ರು. ಅವ್ರು ಇರ್ತಾ ಇದ್ದಿದ್ದ ಜಾಗನ ಕಂಫರ್ಟ್ ಸ್ಟೇಷನ್ಸ್ ಅಂತ. ಸೊ ಅವರು ಮಸಾಜು, ಇದು ಸೆಕ್ಷುವಲ್ ಫೇವರ್ಸು ಮತ್ತು ಕೆಲಸ ಎಲ್ಲವನ್ನೂ ಮಾಡಿಕೊಡ್ಬೇಕಾಗಿತ್ತು. ಈಗ ಅದಾಗಿದ್ದು ಎಷ್ಟೋ ವರ್ಷ ಆದಮೇಲೆ, ಅಂದರೆ ಫಿಲಿಪೀನ್ಸಲ್ಲಿ ಒಬ್ಬರು ಲೋಲಾ ಅಂತ ಒಂದು ಹುಡುಗಿ ಇದ್ಲು. ಅವಳು ಶಿ ವಾಸ್ ಆಲ್ರೆಡಿ, ಈಗ ಹೋಗಿರ್ಬೋದೇನೋ, ವೆನ್ ಶಿ ವಾಸ್ ಓಲ್ಡ್ ವುಮನ್, ಅವಳು ತುಂಬಾ ಹೋರಾಟ ನಡೆಸಿದ್ಲು. ಅದಾದ್ಮೇಲೆ ಜಪಾನ್ ಸರ್ಕಾರ ಈಗ ತುಂಬಾ ರೀಸೆಂಟ್ ಆಗಿ ಅದಕ್ಕೆ ಒಂದು ಕ್ಷಮಾಪಣೆ ಕೇಳ್ತು ಅವರನ್ನ. ದಟ್ ವಾಸ್ ದೇರ್ ಗ್ರೇಟ್ ವಿಕ್ಟರಿ. ಅದರ ಪರಿಣಾಮ ಇವತ್ತಿಗೂ ಫಿಲಿಪೈನ್ ನಲ್ಲಿ ಇದೆಯಲ್ಲ, ಆ ಒಂದು ಇದು ಹಂಗೆ ಉಳ್ಕೊಂಡಿದ್ಯಲ್ಲ. ಸೊ ಆಗ ಫಿಲಿಪೀನ್ ಮತ್ತೆ ಟಿಬೆಟ್ ಬಾರ್ಡರ್ಗಳಲ್ಲಿ ಇದು ತುಂಬಾ ರ್ಯಾಂಪೆಂಟ್ ಆಗಾಯ್ತು. ಸೊ ಟಿಬೆಟ್ ಬಾರ್ಡರ್ನಲ್ಲಿ ಇದ್ದಿದ್ದು ಆ ಹಳ್ಳಿಗಳಿಂದ ಜನ ಬ್ಯಾಂಕಾಕ್ಗೆ ಹೋಗಿ ಇದು ಮಾಡಿದ್ರಲ್ಲ, ಅದೇ ಹಿಂಗೆ ಮುಂದುವರಿತು. ಅದೇನೋ ಪಟಾಯ ಪಟ್ಪಾಂಗ್ ಆ ಸಿಟಿಗಳು, ಅದರದ್ದೇ ಕಂಟಿನ್ಯೂಷನ್ ಆಯಿತು. ಅಂದರೆ ಹೆಂಗಸರು ವಾಪಸ್ ಹಳ್ಳಿಗಳಿಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ದೇ ಯೂಸ್ ಟು ಸೆಂಡ್ ಮನಿ ಆ್ಯಂಡ್ ಲುಕ್ ಆಫ್ಟರ್ ದ ಫ್ಯಾಮಿಲೀಸ್, ಬಟ್ ವಿತೌಟ್ ಕಮ್ಮಿಂಗ್. ಕೆಲವರು ಬರ್ತಾ ಇದ್ರು ಏನೋ ಅಷ್ಟೇ, ಇಲ್ಲಾಂದರೆ ಹಳ್ಳಿಗಳ ಕಡೆ ಅದೆಲ್ಲ ಇದಾಗ್ತಿರ್ಲಿಲ್ಲ ಅಂತ. ಇದೊಂದು ದೊಡ್ಡ ಪ್ರೊಫೆಷನ್ ಆಗಿ ಅಲ್ಲಿ ಬೆಳೆದಿದ್ದು ಇದಕ್ಕೆ. ಇದು ಇಂಗ್ಲಿಷ್ ಪೇಷಂಟ್ ಯಾರು ನೋಡಿದ್ದೀರಾ ಮೂವಿ? ಇಂಗ್ಲಿಷ್ ಪೇಷಂಟ್ ನೋಡಿಲ್ಲ. ಒಂದಿದೆ. ಆಮೇಲೆ ಬ್ರಿಡ್ಜ್ ಆನ್ ದ ರಿವರ್ ಕ್ವಾಯ್ ಅಂತ, ಅದು ಜಪಾನ್ ಇವರು ಅಂದ್ರೆ ಜಪಾನ್ ಅಲ್ಲಿ ಇದ್ದ ಸೈನಿಕ ಸೆರೆಯಾಳುಗಳು ಒಂದು ಬ್ರಿಡ್ಜ್ ಅನ್ನ ಕಟ್ಟಿರ್ತಾರೆ ಕ್ವಾಯ್ ನದಿಗೆ. ಸಖತ್ ಅದ್ಭುತವಾಗಿದೆ ಅದು. ಸಿನಿಮಾನೇ ಅದ್ಭುತವಾಗಿದೆ, ಆ ಸ್ಟೋರಿನೂ ತುಂಬಾ ಚೆನ್ನಾಗಿದೆ. ಓಕೆ. ಭಾರತದ ಬಾಗಿಲಿಗೆ ಬಂದ ಯುದ್ಧ, ಗಾಂಧಿ ಪ್ರತಿತಂತ್ರ. ಕ್ರಿಪ್ಸ್ ತೆರಳಿದ ಬೆನ್ನಲ್ಲೇ ವಿಶಾಖಪಟ್ಟಣ ಮತ್ತು ಕಾಕಿನಾಡ ಬಂದರುಗಳ ಮೇಲೆ ಜಪಾನಿ ಸೇನೆಯ ಬಾಂಬುಗಳು ಬಿದ್ದವು. ಯುದ್ಧವು ಈಗ ಭಾರತದ ಹೊಸ್ತಿಲು ದಾಟಿ ಒಳಗೆ ಬಂದಿತ್ತು. ಬಾಂಬ್ ದಾಳಿಯಿಂದ ತತ್ತರಿಸಿದ್ದ ಬರ್ಮಾದಿಂದ ಸಾವಿರಾರು ಭಾರತೀಯರು ಅಸ್ಸಾಂ, ಬಂಗಾಳದ ಕಡೆ ಓಡಿ ಬರುತ್ತಿದ್ದರು. ಅವರಲ್ಲಿ ಬಹುತೇಕ ಜನ ಅನ್ನ ನೀರಿಲ್ಲದೆ ದಾರಿಯಲ್ಲೇ ಸಾಯತೊಡಗಿದ್ದರು. ಅಲ್ಲಿನ ಬಿಳಿ ಸಮುದಾಯವನ್ನು ಜೋಪಾನವಾಗಿ ಹಡಗಿನಲ್ಲಿ ಭಾರತದತ್ತ ಸಾಗಿಸಲು ತುರ್ತು ಕ್ರಮ ಕೈಗೊಂಡ ಸರ್ಕಾರ ಭಾರತೀಯರತ್ತ ಕಣ್ಣೆತ್ತಿಯೂ ನೋಡಲಾಗದ ಸ್ಥಿತಿ ಉಂಟಾಗಿತ್ತು. ಜೊತೆಗೆ ಬ್ರಿಟಿಷ್ ಸೇನೆಗೆ ನೆರವಾಗಲು ಅಮೆರಿಕನ್ ಪಡೆಗಳು ಭಾರತಕ್ಕೆ ಬರತೊಡಗಿದ್ದವು. ಜಪಾನಿ ಪಡೆ ಸಮುದ್ರದ ಮೂಲಕ ಭಾರತಕ್ಕೆ ನುಗ್ಗಿದರೆ ಅವರ ಆಸರೆ ಮತ್ತು ಮುನ್ನಡೆಗೆ ಏನೂ ಸಿಗದಂತೆ ಪೂರ್ವ ಕರಾವಳಿಯಂಚಿನ ಆಸ್ತಿಪಾಸ್ತಿಗಳನ್ನು, ಬೆಳೆಗಳನ್ನು, ದೋಣಿ ತೆಪ್ಪಗಳನ್ನು ನಾಶ ಮಾಡುವಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. ಇನ್ನು ನೆಹರು ಜಪಾನಿ ಪಡೆಗಳ ವಿರುದ್ಧ ಗೆರಿಲ್ಲಾ ಹೋರಾಟ ಶುರು ಮಾಡುವಂತೆ ಜನರಿಗೆ ಕರೆ ಕೊಟ್ಟರು. ಆದರೆ ತನ್ನನ್ನು ಲೂಟಿ ಮಾಡಿ ಆಳುತ್ತಿರುವ ಬ್ರಿಟಿಷ್ ಸೇನೆಯ ಸೋಲನ್ನು ಸಂಭ್ರಮಿಸತೊಡಗಿದ್ದ ಸಾಮಾನ್ಯ ಭಾರತೀಯರ ಅಭಿಪ್ರಾಯ ಜಪಾನಿ ಸೇನೆಯ ಪರವಾಗಿ ಮೂಡತೊಡಗಿತ್ತು. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಜರ್ಮನಿಯ ಹಿಟ್ಲರ್ ಮತ್ತು ಜಪಾನ್ ಟೋಜೋರಿಂದ ಬೆಂಬಲ ಪಡೆದು ಬ್ರಿಟಿಷ್ ಸರ್ಕಾರದ ಪತನಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎಂಬ ಸುದ್ದಿಯೂ ಕಾರಣವಾಗಿತ್ತು. ನೋಡಿ, ಒಂದು ಪೊಲಿಟಿಕಲಿ ರಾಂಗ್ ಡಿಸಿಷನ್ಗಳು ಎಷ್ಟು ಗೊಂದಲವನ್ನ ಕ್ರಿಯೇಟ್ ಮಾಡ್ಬಿಡ್ತವೆ ಅಂತ. ಅಂದ್ರೆ ಒಂದು ಲೀಡರ್ಶಿಪ್ ಇಲ್ಲದೆ ಆದ್ರೆ ಒಂದು ದೇಶಕ್ಕೆ ಎಷ್ಟೆಷ್ಟು ಗೊಂದಲಗಳನ್ನು ಕ್ರಿಯೇಟ್ ಮಾಡ್ಬಿಡ್ಬೋದು ಅಂತ. ಅಲ್ಲ, ಇದಕ್ಕೆ ಇನ್ನೊಂದು ಇದಿದೆ ಸರ್. ಏನು ಅಂದ್ರೆ, ಇವರು ಭಾರತೀಯರ ಸ್ವಲ್ಪ ಜಪಾನ್ ಕಡೆಗೆ ಇದಾಗಕ್ಕೆ ಕಾರಣ ಏನು ಅಂದ್ರೆ, ಕಂಟಿನ್ಯೂ ಕಾರ್ಟೂನ್ ಗಳನ್ನ ಬರೀತಾರೆ, ಚಿತ್ರಗಳನ್ನ ಬರೀತಾರೆ. ಅಂದ್ರೆ ಇಲ್ಲಿ ಅವರಿಗೆ ಓದಕ್ಕಷ್ಟೇ ಬರುದು ಅಂತ. ಹೇಗೆ ನಾವು ನಿಮ್ಮನ್ನ ರಕ್ಷಣೆ ಮಾಡ್ತೇವೆ, ಬ್ರಿಟಿಷರು ಹೇಗೆ ನಿಮ್ಮನ್ನ ಗುಲಾಮರಾಗಿ ಇಟ್ಕೊಂಡಿದ್ದಾರೆ ಅನ್ನುವ ಅರ್ಥ ಬರುವ ರೀತಿಯ ಕಾರ್ಟೂನ್ ಚಿತ್ರಗಳನ್ನ ಬರೀತಾರೆ. ಕಾರ್ಟೂನ್ ಇದನ್ನ ಅದರ ಮೂಲಕ ಆ ಒಂದು ಟೆಕ್ನಿಕ್ ಅನ್ನ ಇದ್ ಮಾಡಿ ಅಲ್ಲಿ ಪ್ರಿಂಟ್ ಮಾಡಿ ಅಲ್ಲಿ ಜನಕ್ಕೆಲ್ಲ ಹಂಚ್ತಾರೆ. ಇದು ಇವರನ್ನ
ಬ್ರಿಟಿಷರ ವಿರುದ್ಧ ಇದು ಮಾಡೋದಕ್ಕೆ ಇವರು ಜಪಾನಿಯರು, ಯಾಕಂದ್ರೆ ಭಾಷೆ ಬರುದಿಲ್ಲ, ಜಪಾನಿಯರು ಯೂಸ್ ಮಾಡ್ಕೊಂಡಂತಹ ಒಂದು ಟೆಕ್ನಿಕ್ ಇದು. ಅದು ನಿಮಗೆ ನೀವು ಗೂಗಲ್ ಮಾಡಿದ್ರೆ ಸಿಗ್ಬೋದು ಅನ್ಸುತ್ತೆ. ಕಾರ್ಟೂನ್ ಹೆಂಗೆ ತೋರಿಸ್ತಾ ಇದ್ರು, ಎಷ್ಟು ಎಫೆಕ್ಟಿವ್ ಆಗಿ ಅವರು ಚಿತ್ರಗಳನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಹೇಗೂ ಇವರು ಬ್ರಿಟಿಷ್ ಪ್ರಭುತ್ವದಿಂದ ನೊಂದಿರ್ತಾರೆ. ಇದನ್ನ ಹೀಗೆ ನಾವು ಯೂಸ್ ಮಾಡ್ಕೋಬಹುದು. ಅದರಲ್ಲೂ ಅಕ್ಷರಗಳನ್ನ ಓದ್ಲಿಕ್ಕಂತೂ ಬರಲ್ಲ, ಬೇರೆ ಯಾವ ರೀತಿಯಲ್ಲಿ ಇದು ಮಾಡ್ಬೋದು, ಭಾಷೆ ಬರಲ್ಲ ಅಂತ ಹೇಳಿದಾಗ ಈ ರೀತಿಯ ಕಾರ್ಟೂನ್ ಟೈಪ್ ನ ಚಿತ್ರಗಳನ್ನ ಬರೆದು ಹಂಚ್ತಾರೆ. ಗಾಂಧಿ ಆತಂಕಿತರಾಗಿದ್ದರು. ಪರದೇಶಗಳ ಸೇನೆಯ ಕಾದಾಟಕ್ಕೆ ತಮ್ಮ ನೆಲ ವೇದಿಕೆಯಾಗಿ ಜನರನ್ನು ಪ್ರಾಣಭೀತಿಯಿಂದ ಕಂಗಾಲು ಮಾಡಿ ಈ ದೇಶದ ಸಂಪತ್ತನ್ನೆಲ್ಲ ನಾಶಗೈಯುತ್ತಿರುವ ಈ ವಿದ್ಯಮಾನ ಅವರ ಊಹೆಗೂ ಮೀರಿದ್ದಾಗಿತ್ತು. ತಮ್ಮ ಜೀವನದ ಹೋರಾಟ ಮತ್ತು ಮೌಲ್ಯಗಳೆಲ್ಲವೂ ತಮ್ಮ ಕೊನೆಯ ವರ್ಷಗಳಲ್ಲಿ ಇದ್ದಕ್ಕಿದ್ದಂತೆ ಮಣ್ಣು ಪಾಲಾಗುವ ದುರಂತ ಚಿತ್ರ ಅವರ ಕಣ್ಣುಗಳಲ್ಲಿ ಆವರಿಸಿತ್ತು. ಬ್ರಿಟಿಷರು ಯುದ್ಧ ಮಾಡಿ ಸೋತೋ ಗೆದ್ದೋ ಅಂತೂ ಎಲ್ಲಾ ಕಳೆದುಕೊಂಡು ಸುಸ್ತಾಗಿ ದೇಶ ಬಿಟ್ಟು ಹೋಗುವ ಕಾಲ ಬರುತ್ತದೆ ಎಂದು ಭಾವಿಸಿದ್ದ ಅವರಿಗೆ ಈ ಪರಿಸ್ಥಿತಿ ಅನಿರೀಕ್ಷಿತವಾಗಿತ್ತು. ಇದಕ್ಕೆಲ್ಲ ಕಾರಣವಾಗಿರುವ ಬ್ರಿಟಿಷರು ಕೂಡಲೇ ಈ ದೇಶ ಬಿಟ್ಟು ಹೋಗುವಂತೆ ಮಾಡುವ ತುರ್ತು ಅಗತ್ಯ ಅವರಿಗೆ ಕಾಣಬರತೊಡಗಿತು. ಅದಕ್ಕಾಗಿ ಅವರಲ್ಲಿ ಬಹುದೊಡ್ಡ ಜನಾಂದೋಲನದ ಕಲ್ಪನೆ ಸಾಕಾರಗೊಳ್ಳತೊಡಗಿತು. ಅದನ್ನು ಅವರು ಮುಂದಿನ ಕ್ರಮ ಚರ್ಚಿಸಲು ಏಪ್ರಿಲ್ 24ರಂದು ಅಲಹಾಬಾದ್ನಲ್ಲಿ ಏರ್ಪಾಡಾಗಿದ್ದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಮಾವೇಶಕ್ಕೆ ಮೀರಾಬೇನ್ ಅವರ ಮೂಲಕ ಒಂದು ನಿರ್ಣಯ ರೂಪದಲ್ಲಿ ಕಳಿಸುವ ಮೂಲಕ ಚಾಲೂ ನೀಡಿದ್ದರು. ಈ ನಿರ್ಣಯ ಬ್ರಿಟಿಷರು ಕೂಡಲೇ ಭಾರತ ಬಿಟ್ಟು ತೊಲಗಬೇಕು ಮತ್ತು ಜಪಾನ್ ಆಕ್ರಮಣ ಮಾಡಿದರೆ ಜನತೆ ಆ ಸೇನೆಯೊಂದಿಗೆ ಸಹಕರಿಸಕೂಡದು ಎಂದು ಕರೆ ಕೊಟ್ಟಿತ್ತು. ಗಾಬರಿಯಾದ ನೆಹರು, ತಿರುಗಿಬಿದ್ದ ಸಮಾಜವಾದಿಗಳು. ಇದನ್ನು ನೋಡಿ ನೆಹರು ಗಾಬರಿಯಾದರು. ಇದು ಜಪಾನಿ ಸೇನೆಯ ಆಕ್ರಮಣಕ್ಕೆ ಪ್ರತಿರೋಧವಿಲ್ಲದೆ ಅದನ್ನು ಮುಗ್ಧವಾಗಿ ಆಹ್ವಾನಿಸುತ್ತಿರುವಂತೆ ಕಂಡಿತು. ಏನಂತ ಹೇಳೋರು ಇವರು? ಜಪಾನ್ ಆಕ್ರಮಣ ಮಾಡಿದರೆ ಜನತೆ ಆ ಸೇನೆಯೊಂದಿಗೆ ಸಹಕರಿಸಕೂಡದು ಎಂದು ಕರೆ ಕೊಟ್ಟಿತ್ತು. ಓಕೆ, ಅದನ್ನು ಸಭೆಗೆ ಹೇಳಿದಾಗ ಬಹುತೇಕ ಎಐಸಿಸಿ ಸದಸ್ಯರು ಪ್ರತಿಭಟಿಸಿದರು. ಅವರೆಲ್ಲರೂ ಗಾಂಧಿ ನಿರ್ಣಯದ ಪರವಾಗಿದ್ದರು. ಅವರಿಗೆಲ್ಲ ಮೊದಲು ಬ್ರಿಟನ್ ದೇಶ ಬಿಟ್ಟು ಹೋಗಬೇಕಿತ್ತು. ಇದರಲ್ಲಿ ಬಹುಪಾಲು ಜನ ನೆಹರು ಅವರೇ ನೆಚ್ಚಿಕೊಂಡಿದ್ದ ಸಮಾಜವಾದಿ ಯುವ ಪಡೆಗೆ ಸೇರಿದ್ದವರಾಗಿದ್ದರು. ಅವರಿಗೆಲ್ಲ ಅಮೆರಿಕನ್ ಪಡೆಗಳ ಆಗಮನ ಸರ್ವನಾಶದ ಸೂಚನೆಯಂತೆ ಕಂಡಿತ್ತು. ಹಿರಿಯ ನಾಯಕರೆಲ್ಲ ಹೋರಾಡಿ ಸುಸ್ತಾಗಿ ಯಾವುದೋ ಒಂದು ರಾಜಿಗೆ ಸಿದ್ಧವಾಗುತ್ತಿದ್ದರೆ ಈ ಯುವ ಪಡೆ ಸರ್ಕಾರದ ವಿರುದ್ಧ ಇನ್ನೊಂದು ಹೋರಾಟಕ್ಕಾಗಿ ಗಾಂಧಿಯವರ ಕರೆಗೆ ಕಾಯುತ್ತಿದ್ದಂತಿತ್ತು. ಆದರೆ ಏಪ್ರಿಲ್ 26ರ ಹರಿಜನ್ ನಲ್ಲಿ ನಾಜಿಗಳು ಫ್ಯಾಸಿಸ್ಟರು ದಾಳಿ ಮಾಡಿ ನಮ್ಮನ್ನು ಅಧೀನಪಡಿಸಿಕೊಳ್ಳಲು ಯತ್ನಿಸಿದರೆ ಅವರಿಗೇ ಕಷ್ಟವಾಗುವುದು. ಅವರು ಮುಳ್ಳುಬೇಲಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡುವಂತಾಗುತ್ತದೆ. ಅವರ ಕೊರಳಿಗೆ ಅವರೇ ಉರುಳು ಹಾಕಿಕೊಂಡಂತೆ ಎಂದು ಬರೆದಿದ್ದ ಗಾಂಧಿಯವರಿಗೆ ತಮ್ಮ ನಿಲುವಿನ ಬಗ್ಗೆ ಸ್ಪಷ್ಟತೆ ಇತ್ತು. ಮೇಲಾಗಿ ಅವರು ಜಪಾನಿ ಸೇನೆಯ ಪ್ರವೇಶವಾಗುವುದೆಂದು ನಿರೀಕ್ಷಿಸಲಾಗಿದ್ದ ಒರಿಸ್ಸಾದ ಕರಾವಳಿಗೆ ಮೀರಾಬೇನ್ ಅವರನ್ನು ಕಳುಹಿಸಿ ಯಾರೂ ಯಾವ ಕಾರಣಕ್ಕೂ ಜಪಾನಿ ಪಡೆಗಳಿಗೆ ಶರಣಾಗಬಾರದು, ಅವರಿಗೆ ಅನ್ನಾಹಾರ ಯಾವುದನ್ನು ಪೂರೈಸಬಾರದು, ಎಚ್ಚರದಪ್ಪಿ ಯಾರೂ ಬಾಣಲೆಯಿಂದ ಬೆಂಕಿಗೆ ಹಾರುವ ಪ್ರಯತ್ನ ಮಾಡಬಾರದು ಎಂಬ ಸಂದೇಶವನ್ನು ಜನರಿಗೆ ನೀಡಿದ್ದರು. ಅಲ್ಲದೆ ಸುಭಾಷ್ ಚಂದ್ರ ಬೋಸರು ಜಪಾನಿನ ಜಲಾಂತರ್ಗಾಮಿ ನೌಕೆಯೊಂದರ ಮೂಲಕ ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಜಪಾನಿ ಪಡೆಗಳೊಂದಿಗೆ ಬರಲಿದ್ದಾರೆ ಎಂಬ ಸುದ್ದಿಯ ಬಗ್ಗೆ ಪ್ರತಿಕ್ರಿಯಿಸಿದ ಗಾಂಧಿ ಅದನ್ನು ಅನಪೇಕ್ಷಣೀಯ ಮತ್ತು ಅನಾಹುತಕಾರಿ ಎಂದು ವರ್ಣಿಸಿದ್ದರು. ಅಹಿಂಸೆ ರಾಜಿಯಾದ ಗಾಂಧಿ ರೂಸ್ವೆಲ್ಟ್ಗೆ ಪತ್ರ. ಮೇ 12ರಂದು ಗಾಂಧಿ ಬ್ರಿಟಿಷ್ ಪ್ರಜೆಗಳಿಗೊಂದು ಭಿನ್ನಹ ಎಂದು ಹರಿಜನ್ನಲ್ಲಿ ಪ್ರಕಟಿಸಿ ದಕ್ಷಿಣ ಆಫ್ರಿಕಾದಲ್ಲಿನ ಭಾರತೀಯರ ಹಕ್ಕುಗಳಿಗೆ ನಡೆಸಿದ ಹೋರಾಟವನ್ನು ಅವರಿಗೆ ನೆನಪಿಸಿ ಅದರಲ್ಲಿ ತಾವು ಯಶಸ್ವಿಯಾಗುವುದಕ್ಕೆ ಕಾರಣರಾದ ಬಿಳಿಯರೇ ಈಗ ಭಾರತ ಬಿಟ್ಟು ಹೊರಟು ತಮ್ಮ ಇಂದಿನ ಅಂತಹುದೇ ಹೋರಾಟದೊಂದಿಗೆ ಸಹಕರಿಸಬೇಕು ಎಂದು ಕೋರಿದರು. ನಂತರ ತಮ್ಮನ್ನು ಭೇಟಿ ಮಾಡಿದ ನ್ಯೂಸ್ ಕ್ರಾನಿಕಲ್ ಎಂಬ ಬ್ರಿಟಿಷ್ ಪತ್ರಿಕೆಯ ಬಾತ್ಮೀದಾರ ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ, ಬ್ರಿಟಿಷರು ನಮ್ಮನ್ನು ದೇವರ ಕೈಯಲ್ಲಿ ಹಾಕಿ ಹೋಗಬೇಕು, ಅದು ಅರಾಜಕತೆ ಆದರೂ ಚಿಂತೆ ಇಲ್ಲ, ಒಳಜಗಳ, ಹೊಡೆದಾಟ, ಲೂಟಿ ಏನೆಲ್ಲ ನಡೆಯಬಹುದು, ಆಗಲಿ, ಅದರಿಂದಲೇ ನಿಜವಾದ ಭಾರತ ಹುಟ್ಟಲಿದೆ. ಆದರೆ ಈಗ ಹುಸಿಯಾಗಿರುವ ಭಾರತ ಮಾತ್ರ ಬೇಡ. ರಾಮಚಂದ್ರ ಗುಹಾ ತಮ್ಮ ಗಾಂಧಿ ಪುಸ್ತಕದಲ್ಲಿ ಈ ಸಂದರ್ಭವನ್ನು ವ್ಯಾಖ್ಯಾನಿಸುತ್ತಾ, ತಮ್ಮ ಸುತ್ತಲಿನ ಒಬ್ಬೊಬ್ಬರೇ ಸಾವಿಗೀಡಾಗುತ್ತಿದ್ದ ಮತ್ತು ಹೆಚ್ಚುತ್ತಿದ್ದ ಮಹಾದೇವ್ ದೇಸಾಯಿ ಮತ್ತು ಕಸ್ತೂರ್ಬಾ ಅವರ ಅನಾರೋಗ್ಯದ ಆತಂಕ ಅವರಲ್ಲಿ ತಮ್ಮ ಅಂತ್ಯವೂ ಸಮೀಪಿಸುತ್ತಿದೆ ಎಂಬ ಭಾವನೆಯನ್ನುಂಟು ಮಾಡಿ ತಾವೆತ್ತಿಕೊಂಡಿರುವ ಮಹಾಕಾರ್ಯವು ತಮ್ಮ ಕಣ್ಣು ಮುಂದೆಯೇ ಒಂದು ಇತ್ಯರ್ಥಕ್ಕೆ ಬರಲಿ ಎಂಬ ಅವಸರದಲ್ಲಿದ್ದಂತೆ ತೋರುತ್ತದೆ ಎಂದಿದ್ದಾರೆ. ಆದ್ರೂ ಏನ್ ಫಾಸ್ಟ್ ಆಗಿ ಚೇಂಜ್ ಆಯ್ತನಪ್ಪ ಈ ಅಪ್ಪ. ಅಲ್ಲ, ಅದು ಸರಿಯಾದ ನಿರ್ಧಾರವೇ ಆಗಿತ್ತಲ್ಲ. ಇನ್ನೊಂದ್ಸರಿ ಓದಿ ಸರ್.
ನ್ಯೂಸ್ ಕ್ರಾನಿಕಲ್ ಎಂಬ ಬ್ರಿಟಿಷ್ ಪತ್ರಿಕೆಯ ಬಾತ್ಮೀದಾರ ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ, ಬ್ರಿಟಿಷರು ನಮ್ಮನ್ನು ದೇವರ ಕೈಯಲ್ಲಿ ಹಾಕಿ ಹೋಗಬೇಕು, ಅದು ಅರಾಜಕತೆಯಾದರೂ ಚಿಂತೆ ಇಲ್ಲ, ಒಳಜಗಳ, ಹೊಡೆದಾಟ, ಲೂಟಿ ಏನೆಲ್ಲ ನಡೆಯಬಹುದು, ಆಗಲಿ, ಅದರಿಂದಲೇ ನಿಜವಾದ ಭಾರತ ಹುಟ್ಟಲಿದೆ. ಆದರೆ ಈಗ ಹುಸಿಯಾಗಿರುವ ಭಾರತ ಮಾತ್ರ ಬೇಡ. ರಾಮಚಂದ್ರ ಗುಹಾ ತಮ್ಮ ಗಾಂಧಿ ಪುಸ್ತಕದಲ್ಲಿ ಈ ಸಂದರ್ಭವನ್ನು ವ್ಯಾಖ್ಯಾನಿಸುತ್ತಾ, ತಮ್ಮ ಸುತ್ತಲಿನ ಒಬ್ಬೊಬ್ಬರೇ ಸಾವಿಗೀಡಾಗುತ್ತಿದ್ದ ಮತ್ತು ಹೆಚ್ಚುತ್ತಿದ್ದ ಮಹದೇವ್ ದೇಸಾಯಿ ಮತ್ತು ಕಸ್ತೂರ್ಬಾ ಅವರ ಅನಾರೋಗ್ಯದ ಆತಂಕ ಅವರಲ್ಲಿ ತಮ್ಮ ಅಂತ್ಯವೂ ಸಮೀಪಿಸುತ್ತದೆ ಎಂಬ ಭಾವನೆಯನ್ನುಂಟು ಮಾಡಿ, ತಾವೆತ್ತಿಕೊಂಡಿರುವ ಮಹಾಕಾರ್ಯವು ತಮ್ಮ ಕಣ್ಣು ಮುಂದೆಯೇ ಒಂದು ಇತ್ಯರ್ಥಕ್ಕೆ ಬರಲಿ ಎಂಬ ಅವಸರದಲ್ಲಿದ್ದಂತೆ ತೋರುತ್ತದೆ ಎಂದಿದ್ದಾರೆ. ಹೆಂಗೋ ಇಷ್ಟೆಲ್ಲ ಮಾಡಿ ಇವಯ್ಯ ಬದುಕಿದ್ದಾಗಿ ಸ್ವತಂತ್ರ ಬತ್ತಲ್ಲ ಅನ್ಸ್ತದೆ ಇವೆಲ್ಲ ನೋಡ್ತಾ ಇದ್ರಿ. ಒಂದು ವೇಳೆ ಬ್ರಿಟಿಷರಿಗೆ ನಾವು ಸಪೋರ್ಟ್ ಮಾಡುವುದಿಲ್ಲ ಅಂತ ಹೇಳಿ ಭಾರತೀಯರೆಲ್ಲರೂ ಕೂತಿದ್ರೆ ಅಥವಾ ಕಾಂಗ್ರೆಸ್ ಆ ನಿಲುವನ್ನ ತಳೆದಿದ್ರೆ, ಒಂದು ವೇಳೆ ಜಪಾನ್ ಅವರು ಬಂದಿದ್ರೆ ಇವತ್ತು ಈ ಮಟ್ಟಿಗೆ ಭಾರತ ಬೆಳೀತಾ ಇರ್ಲಿಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಅಲ್ಲ, ಯುದ್ಧದ ಅನಾಹುತಗಳು ಜಾಸ್ತಿ ಆಗ್ತಿದ್ವು. ಅದೇ ಒಂದು ಯುದ್ಧದ ಅನಾಹುತ ಜಾಸ್ತಿ ಆಗ್ತಿತ್ತು. ಬ್ರಿಟಿಷ್ನವ್ರು ನಮ್ಮನ್ನ ಬಿಟ್ಟು ಹೋಗ್ಬೇಕಂದ್ರೆ ಹೆಂಗ್ ಬೇಕೋ ಹಂಗೆ ಬಿಟ್ಟು ಹೋಗ್ಲಿಲ್ಲ. ಯಾಕಂದ್ರೆ ಇವ್ರು ಮೌಂಟ್ ಬ್ಯಾಟನ್ ಅಂತವ್ರ ಇವ್ರನ್ನೆಲ್ಲ ಬಿಟ್ಟು, ಓಕೆ ಅರಾಜಕತೆ ಅಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ನಡಿಲಿಲ್ಲ ಅಂತಲ್ಲ, ಆದ್ರೆ ಒಂದು ವೇಳೆ ಆ ರೀತಿಯಲ್ಲಿ ಬಿಟ್ಟು ಹೋಗುವ ಪ್ರಸಂಗ ಬಂದಿದ್ದಿದ್ರೆ ಇದಕ್ಕಿಂತ ಹೆಚ್ಚು ಅರಾಜಕತೆಯನ್ನು ಹೊಂದಿತ್ತು ಅಂತ. ಆಮೇಲೆ ನಾವು ನೋಡಿ ಬಿಟ್ಟು ಹೋದ ನಂತರ ಕೂಡ ಬ್ರಿಟಿಷರ ಜೊತೆಗೆ ಒಳ್ಳೆಯ ಇದನ್ನ ಇಟ್ಕೊಂಡಿದ್ದೆವು. ಹಲವಾರು ಏನು ಕಾಮನ್ವೆಲ್ತ್ ಅದು ಇದು ಅಂತ ಹೇಳಿ ಇದ್ರಲ್ಲೆಲ್ಲ ಇದು ಮಾಡ್ತಿದ್ದೆವು. ಆ ನಂತರ ಕೂಡ ಉತ್ತಮ ಸಂಬಂಧವನ್ನೇ ಇಟ್ಕೊಂಡಿದ್ವು. ಅವೆಲ್ಲ ಇರ್ತಿರ್ಲಿಲ್ಲ ಅಂತ ನನ್ಗಾಗೋದು. ಅಲ್ಲ, ನಾವು ವಿಲನ್ ಆಗ್ಬಿಡ್ತಿದ್ವು. ಹೇಗ್ ಗೊತ್ತಾ, ಈ ಜಪಾನು ಆಮೇಲೆ ಇಟಲಿ, ಜರ್ಮನಿ ಒಂದ್ ಕಡೆ ನಿಂತಿದ್ವು, ಬೇರೆಲ್ಲ ಪ್ರಪಂಚದ ಎಲ್ಲಾ ದೇಶಗಳು ಇನ್ನೊಂದ್ ಕಡೆ ನಿಂತಿದ್ವು. ನಾವ್ ಆ ಕಡೆಗೆ ನಿಂತಿದ್ರೆ ನಾವು ವಿಲನ್ ಆಗ್ತಿದ್ವು. ಆ ನಂತರದಲ್ಲಿ ನಮ್ಗೆ ರಷ್ಯಾ ಜೊತೆಗೆಲ್ಲ ನಾವು ಒಪ್ಪಂದ ಮಾಡ್ಕೊಂಡಲ್ವ, ರಷ್ಯಾ ಜೊತೆ ಕೈ ಜೋಡಿಸ್ಕೊಂಡು ಏನೇನೋ ಮಾಡಿದ್ವಲ್ಲ, ಅವೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಅಯ್ಯೋ ನಮ್ ಸ್ವತಂತ್ರ ಹೋರಾಟಕ್ಕೆ ಯುದ್ಧ ಮಾಡ್ಲಿಲ್ಲ, ಇನ್ ಬೇರೆಯವ್ರ ಸ್ವತಂತ್ರ ಹೋರಾಟಕ್ಕೆ ಯಾಕೆ ಮಾಡ್ಬೇಕು ಅನ್ಕೊಂಡಿದ್ರೆ ಅಲ್ವಾ? ನನಗನ್ಸುದು ಹಂಗೆ. ಏನಾಗೋದು, ಈಗ ಜಪಾನ್ ಏನೋ ರಿಕವರ್ ಆಗೋಯ್ತು, ದೊಡ್ಡ ದೇಶಗಳಿಗೆ ಯುದ್ಧಗಳಿಂದ ರಿಕವರ್ ಆಗೋದು ತುಂಬಾ ಕಷ್ಟ ಐತೆ. ಹೌದು, ಈಗ ಎಜುಕೇಶನ್ ಅದು ಇದು ಎಲ್ಲಾನು ಇತ್ತು, ಟೆಕ್ನಾಲಜಿ ಇತ್ತು. ಅವರು ನಮಗಿಂತ ಈಗ 1ನೇ ಮಹಾಯುದ್ಧದಲ್ಲಾದ್ರೂ ನೋಡಿ ಜಪಾನ್ ಎಷ್ಟೊಂದು ತಂತ್ರಜ್ಞಾನವನ್ನು ಡೆವಲಪ್ ಮಾಡಿತ್ತು. 2ನೇ ಮಹಾಯುದ್ಧ ಸಂದರ್ಭ ತಗೊಳ್ಳಿ, ಅವ್ರು ಯಾಕೆ ಆ ಅಣುಬಾಂಬ್ ಅದು ಇದು ಹಾಕಿ ಆದಾಗ್ಲೂ ಮತ್ತೆ ಅದನ್ನ ಅಷ್ಟು ಬೇಗ ಇದು ಮಾಡ್ಕೊಂಡ್ರು ಅಂದ್ರೆ ಅವ್ರ ಹತ್ರ ತಂತ್ರಜ್ಞಾನ ಇತ್ತು ಮತ್ತು ಶಿಕ್ಷಣ ಇತ್ತು ಅವ್ರ ಹತ್ರ. ಮತ್ತೆ ಅವ್ರ ಎಷ್ಟೇ ಇದಾದ್ರೂ ಕೂಡ ಅವರಲ್ಲೊಂಥರ ಇದಿತ್ತು, ಡಿಸಿಪ್ಲಿನ್ ಇತ್ತು ಅವ್ರ ಹತ್ರ. ಅದೇನು ಆ ನಂತರದಲ್ಲೇ ಬಂತು ಅಂತಲ್ಲ, ಅದಕ್ಕಿಂದೇನು ಅವ್ರ ಒಂಥರ ಡಿಸಿಪ್ಲಿನ್ ಅದು ಇದು ಎಲ್ಲಾನು ಇತ್ತು. ಆಮೇಲೆ ಈ ಭಾರತದಷ್ಟು ಸಮಸ್ಯೆಗಳಿರ್ಲಿಲ್ಲ, ಜಾತಿ ಗೀತಿ ಅದು ಇದು ಮೇಲು ಕೀಳು ಅಂತ ಹೇಳೋ ಸಮಸ್ಯೆಗಳೆಲ್ಲ ಇರ್ಲಿಲ್ಲ. ನಾವು ಯಾವ್ದ್ರಲ್ಲೂ ಅವರ ಹತ್ರಕ್ಕಿರ್ಲಿಲ್ಲ. ಅಂತದ್ರಲ್ಲಿ ನಾವೇನಾದ್ರೂ ಅವ್ರಿಗೆ ಸಪೋರ್ಟ್ ಮಾಡಿದಿದ್ರೆ ಏನಾಗಿರೋದು? ನಾನು ಹೇಳುದು ಇದ್ರಲ್ಲಿ ಗಾಂಧಿ ಅವರ, ನೆಹರು ಅವರ ಎಲ್ಲಾ ನಿಲುವುಗಳು ಕರೆಕ್ಟ್ ಆಗೇ ಇತ್ತು. ಆದರೆ ಈ ಅವಸರದಲ್ಲಿ ಹಲವರು ತಿಳಿದಂತೆ ಅವಿವೇಕವೇನೂ ಇರಲಿಲ್ಲ. ನೆಹರು ತಮ್ಮನ್ನು ವರ್ಧಾದಲ್ಲಿ ಭೇಟಿಯಾಗಿ ಪರಿಸ್ಥಿತಿಯ ನಾಜೂಕುತನ ಕುರಿತು ಮತ್ತಷ್ಟು ಚರ್ಚೆ ನಡೆಸಿದ ನಂತರ ಗಾಂಧಿ ತಮ್ಮ ನಿಲುವಿನಲ್ಲಿ ಒಂದು ಸಣ್ಣ ಬದಲಾವಣೆಗೆ ಸಿದ್ಧರಾದರು. ಅವರು ಚಿಯಾಂಗ್ ಕೈ ಶೇಕ್ ಅವರು ಸೇರಿದಂತೆ ಹಲವರಿಗೆ ಹೀಗೆ ತಿಳಿಸಿದರು: ಬ್ರಿಟಿಷರು ಹೋಗಬೇಕು ಎಂದರೆ ಜಪಾನಿಯರು ಬರಲಿ ಎಂದಲ್ಲ. ಅವರಿಗೆ ಇಲ್ಲಿ ಎಂದೂ ಸ್ವಾಗತವಿಲ್ಲ. ಬ್ರಿಟಿಷರು ತಕ್ಷಣ ಭಾರತ ಬಿಟ್ಟು ಹೋಗಲು ಒಪ್ಪಿದರೆ ಏಷ್ಯಾದಲ್ಲಿ ಜಪಾನಿ ಪಡೆಗಳ ಮುನ್ನಡೆಯನ್ನು ತಡೆಯಲು ಅಥವಾ ಚೀನಾಕ್ಕೆ ರಕ್ಷಣಾ ಬೆಂಬಲ ನೀಡಲು ಬ್ರಿಟಿಷ್ ಅಮೆರಿಕನ್ ಸೈನಿಕ ತುಕಡಿಗಳು ಭಾರತದಲ್ಲಿ ಉಳಿಯಲು ನನ್ನ ಒಪ್ಪಿಗೆ ಇದೆ. ಓಹೋ, ಮುದುಕ ಬಹಳ ತಲೆಗಾರ ಬಿಡು. ಖಂಡಿತ ಇದು ಭಾರಿ ಬುದ್ಧಿವಂತಿಕೆ ಇತ್ತು. ಯಾಕಂದ್ರೆ ಇವ್ರು ಇಷ್ಟು ವರ್ಷ ಆಡಳಿತ ಮಾಡಿದ್ರಲ್ಲ ಬ್ರಿಟಿಷ್ನವರು, ಅದನ್ನೆಲ್ಲ ಅನುಭವಿಸಿದ್ ನಾವು. ಇನ್ನು ಜಪಾನ್ ಅವ್ರು ಬಂದು ಫಸ್ಟ್ ಇಂದ ಶುರು ಮಾಡಿದ್ರೆ
ಅಲ್ಲ ಅಂದ್ರೆ ಇವ್ರು ಒಪ್ತೀವಿ ಅಂತ ಹೋದ್ರೆ ಬೇಕಾದ್ರೆ ಇವ್ರಿಗೆ ರಕ್ಷಣಾ ಬೆಂಬಲ ನೀಡಕ್ಕೆ ಇಲ್ಲಿ ಸೈನಿಕರು ಉಳಿಬಹುದು ಅಂತ ಆಫರ್ ಮಾಡ್ತಾ ಇರೋದು. ಅದೇ 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 ಅಂದರೆ ಕೊನೆಗೂ ಸೇನಾ ಕಾರ್ಯಾಚರಣೆಯ ಆಯ್ಕೆಗೆ ಒಪ್ಪಿದಂತಾಗಿತ್ತು. ಇದು ಅವರು ತಾವು ಕಲ್ಪಿಸಿಕೊಳ್ಳಲಾಗದಿದ್ದ ತಮ್ಮ ನಿಯಂತ್ರಣವಿಲ್ಲದ ಸಂದರ್ಭದಲ್ಲಿ ಸಿಕ್ಕಿಕೊಂಡಿದ್ದಕ್ಕಾಗಿ ತಾವು ತೆರಬೇಕಾಗಿ ಬಂದಿರುವ ಬೆಲೆ ಎಂದು ಭಾವಿಸಿದರು. ಅಹಿಂಸೆ ಕುರಿತ ತಮ್ಮ ಸದ್ಯದ ಈ ನಿಲುವನ್ನು ಮುಂದಿಟ್ಟು ಗಾಂಧಿ ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವರಿಗೂ ಪತ್ರ ಬರೆದು ಥೋರೋ, ಎಮರ್ಸನ್ ಮುಂತಾದ ಅಮೆರಿಕದ ಮಹಾದಾರ್ಶನಿಕರಿಂದ ತಾವು ಪ್ರಭಾವಿತರಾಗಿರುವುದಾಗಿ ಹೇಳುತ್ತಾ ವ್ಯಕ್ತಿ ಸ್ವಾತಂತ್ರ್ಯ, ನಾಗರಿಕ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ಆಶಯಗಳಿಗಾಗಿ ಹೋರಾಡುತ್ತಿರುವುದಾಗಿ ಹೇಳಿಕೊಳ್ಳುತ್ತಿರುವ ಬ್ರಿಟನ್ ಮತ್ತು ಅಮೆರಿಕ ಭಾರತದ ಜನತೆಯ ವಿಷಯದಲ್ಲಿ ಈ ಹಕ್ಕುಗಳನ್ನು ದಮನ ಮಾಡುತ್ತಿರುವುದು ನ್ಯಾಯವಲ್ಲ ಎಂದು ತಿಳಿಸಿದರು. ಅಹಿಂಸೆಯಲ್ಲಿ ತಮಗೆ ಇರುವಂತಹ ಜೀವಂತ ನಿಷ್ಠೆ ಜಗತ್ತಿನಲ್ಲಿ ಎಲ್ಲರಿಗೂ ಇಲ್ಲವಾಗಿರುವುದರಿಂದ ಈ ವಿಷಯದಲ್ಲಿ ತಾವೀಗ ಸ್ವಲ್ಪ ಮಟ್ಟಿಗೆ ರಾಜಿ ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಅವರು ರೂಸ್ವೆಲ್ಟ್ ಅವರಿಗೆ ತಿಳಿಸಿದ್ದರು. ಈ ಪತ್ರದಲ್ಲಿ ಎರಡೂ ಕಡೆಯ ಸರ್ಕಾರಗಳಿಂದ ತಡೆ ಹಿಡಿಯಲ್ಪಡುತ್ತದೋ ಎಂಬ ಅನುಮಾನದಿಂದ ಅವರು ಅದನ್ನು ತಮ್ಮನ್ನು ಭೇಟಿ ಮಾಡಲು ಬಂದ ಅಮೆರಿಕಕ್ಕೆ ಹೊರಟಿದ್ದ ಅವರ ಜೀವನ ಚರಿತ್ರಕಾರ ಲೂಯಿ ಫಿಶರ್ ಮೂಲಕ ಕಳುಹಿಸಿಕೊಟ್ಟರು. ಲೆಟರ್ ಬರೆದ್ರೆ ಮಾರ್ಮಿಕವಾಗಿ ಬರೀತಿದ್ದು ಅನಿಸ್ತದೆ. ಯುದ್ಧ, ಗಾಂಧಿ, ನೆಹರು, ಲೋಹಿಯಾ. ಗಾಂಧಿಯವರ ಈ ರಾಜಿಯಿಂದ ಜುಲೈ 14ರಂದು ವರ್ಧಾದಲ್ಲಿ ಸಭೆ ಸೇರಿದ್ದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಮಾಧಾನದ ನಿಟ್ಟುಸಿರು ಬಿಡುತ್ತಿರುವಂತೆಯೇ ಈ ರಾಜಿಗೆ ತರಬೇಕಾದ ಬೆಲೆಯನ್ನೂ ತಿಳಿಸಿದರು. ಬ್ರಿಟನ್ ಜಾಗ ಖಾಲಿ ಮಾಡದಿದ್ದರೆ ಇನ್ನೊಂದು ಬೃಹತ್ ಅಸಹಕಾರ ಸತ್ಯಾಗ್ರಹಕ್ಕೆ ಸಿದ್ಧರಾಗಬೇಕು. ನೆಹರು, ಆಜಾದ್ ಮುಂತಾದವರು ಇದಕ್ಕೆ ವಿರೋಧವಿದ್ದರೆ ಪಟೇಲ್, ಪ್ರಸಾದ್ ಅವರು ಇದರ ಪರ ಇದ್ದರು. ಬಿರುಸಿನ ಚರ್ಚೆಯ ನಂತರ ಕಾರ್ಯಕಾರಿ ಸಮಿತಿ ಇದನ್ನು ಒಪ್ಪಿ ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆಯ ರೂಪದಲ್ಲಿ ಹೀಗೆ ತಿಳಿಸಿತು: ಜರ್ಮನಿ, ಜಪಾನ್ ನೇತೃತ್ವದ ಕೂಟ ದೇಶಗಳ ಪಡೆಯ ಮುನ್ನಡೆಯನ್ನು ತಡೆಯಲು ಮಾಡಿಕೊಡಲಾಗಿರುವ ಈ ಅನುಕೂಲಗಳೊಂದಿಗೆ ಕೂಡಲೇ ಸ್ವಾತಂತ್ರ್ಯ ಘೋಷಿಸಿ, ಇಲ್ಲವೇ ಮತ್ತೊಂದು ಸಾಮೂಹಿಕ ಅಸಹಕಾರ ಸತ್ಯಾಗ್ರಹ ಎದುರಿಸಿ. ಗಾಂಧಿಯವರ ಈ ಹೊಸ ಅಸಹಕಾರ ಸತ್ಯಾಗ್ರಹದ ವಿಚಾರದ ಹಿಂದೆ ಕಾಂಗ್ರೆಸ್, ಸಮಾಜವಾದಿಗಳ ಒತ್ತಡವೂ ಕೆಲಸ ಮಾಡಿತ್ತು ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಆಗ ವರ್ಧಾದಲ್ಲಿ ಗಾಂಧಿಯವರೊಂದಿಗೆ 3 ದಿನಗಳ ಕಾಲ ತಂಗಿದ್ದ ಲೋಹಿಯಾ ಅವರ ಆಲೋಚನೆಗಳು ಎಂದು ಹೇಳಬಹುದು. ಏಕೆಂದರೆ ಕಾಂಗ್ರೆಸ್ನ ವಿದೇಶ ವ್ಯವಹಾರಗಳ ವಿಭಾಗದ ಮುಖ್ಯಸ್ಥರಾಗಿದ್ದ ಅವರು ಜಾಗತಿಕ ರಾಜಕಾರಣದ ಆಳದ ಜ್ಞಾನ ಹೊಂದಿದ್ದಾರೆಂದು ಗಾಂಧಿಯವರಿಗೆ ಗೊತ್ತಿತ್ತು. ಯುದ್ಧಗಳೆಂದರೆ ಶಸ್ತ್ರಾಸ್ತ್ರಗಳ ರಾಜಕಾರಣವೆಂದು ವಿಶ್ಲೇಷಿಸಿದ್ದ ಲೋಹಿಯಾ ಅವರ ಲೇಖನವೊಂದನ್ನು ಗಾಂಧಿ ಹರಿಜನ್ ಪತ್ರಿಕೆಯ ಜೂನ್ ಸಂಚಿಕೆಯೊಂದರಲ್ಲಿ ಪ್ರಕಟಿಸಿದ್ದರು. ಈ ಲೇಖನದಲ್ಲಿ ಲೋಹಿಯಾ ಬಂಡವಾಳವಾದ, ಫ್ಯಾಸಿಸಂ ಮತ್ತು ಸಾಮ್ರಾಜ್ಯವಾದದ ಒಂದೇ ವಿಚಾರಧಾರೆಯ 3 ಮುಖಗಳಾಗಿದ್ದು, ಬಂಡವಾಳಗಾರರ ಹುನ್ನಾರ ಸ್ವದೇಶಗಳಲ್ಲಿ ಫ್ಯಾಸಿಸಂ, ವಿದೇಶಗಳಲ್ಲಿ ಸಾಮ್ರಾಜ್ಯವಾದವನ್ನು ಹುಟ್ಟು ಹಾಕುತ್ತದೆ ಎಂದು ವಾದಿಸಿದರು. ಅಲ್ಟಿಮೇಟ್ ಇದು. ಇನ್ನೊಂದ್ಸರಿ ಓದ್ತೀನಿ ನೋಡಿ. ಈ ಲೇಖನದಲ್ಲಿ ಲೋಹಿಯಾ ಬಂಡವಾಳವಾದ, ಫ್ಯಾಸಿಸಂ ಮತ್ತು ಸಾಮ್ರಾಜ್ಯವಾದ ಒಂದೇ ವಿಚಾರಧಾರೆಯ 3 ಮುಖಗಳಾಗಿದ್ದು, ಬಂಡವಾಳದಾರರ ಹುನ್ನಾರ ಸ್ವದೇಶಗಳಲ್ಲಿ ಫ್ಯಾಸಿಸಂ ಅನ್ನು, ವಿದೇಶಗಳಲ್ಲಿ ಸಾಮ್ರಾಜ್ಯವಾದವನ್ನು ಹುಟ್ಟು ಹಾಕುತ್ತದೆ ಅಂತ. ನಮ್ ದೇಶದಲ್ಲಿ ನಾವು ಫ್ಯಾಸಿಸ್ಟ್ ಗಳಾಗಿ ಬಿಹೇವ್ ಮಾಡ್ತಾ ಇರ್ತೀವಿ, ಹೊರದೇಶದಿಂದ ಮಾತ್ರ ಸಮಾಜವಾದವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಈ ಎರಡೂ ಟೆಕ್ನಿಕ್ ನಿಯಂತ್ರಣ ಮಾಡುವುದು ಬಂಡವಾಳಶಾಹಿಗಳು ಅಲ್ವಾ? ಎಷ್ಟು ಕರೆಕ್ಟ್ ಇದ್ ಮಾಡಿದಾರ ನೋಡಿ. ಅಲ್ಟಿಮೇಟ್. ಈಗ ಅದಾನಿ ಹೇಳಿ ಮಾವಿ. ಇಲ್ಲ ಇಲ್ಲ ನಿಜ ಅದು. ಅದಾನಿ ಅವನ ಮೇಲೆ ಹಿಂಡನ್ಬರ್ಗ್ ಅಟ್ಯಾಕ್ ಮಾಡಿದಾಗ ಇಲ್ಲಿ ದೇಶ ಪ್ರೇಮದ ಆಂಗಲ್ ತಂದ್ಬಿಡ್ತಾನೆ. ಆದ್ರೆ ಆಸ್ಟ್ರೇಲಿಯಾದಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅವನು ಅಲ್ಲಿ ಸಮಾಜವಾದವನ್ನ ಪ್ರತಿಪಾದಿಸ್ಬೇಕು ಅಂತ ಇಷ್ಟಪಡ್ತಾ ಇರ್ತಾನೆ. ಕರೆಕ್ಟ್ ಅಲ್ಲ? ಆ ಕಾಲದಲ್ಲಿ ಎಷ್ಟು ತಲೆ ಇತ್ತು ನೋಡಿ, ಈ ಯೋಚನೆ ಎಲ್ಲ ಬಂದಿದ್ಯಲ್ಲ. ಅಲ್ಲ ಅಂದ್ರೆ ಅದಕ್ಕೆ ಅಷ್ಟೊಂದು ಮುಕ್ತವಾಗಿ ತೆರ್ಕೊಂಡಿದ್ರು. ಏನ್ ಮಾಡೋದಂದ್ರೆ ಈ ಪೊಲಿಟಿಷಿಯನ್ಸ್ಗಳು ಇವನ್ನೆಲ್ಲ ಅರ್ಥ ಮಾಡ್ಕೊಂಡು, ಇವ್ರ ಚರಿತ್ರೆಗಳನ್ನೆಲ್ಲ ಓದ್ಕೊಂಡು ಪೊಲಿಟಿಷಿಯನ್ಸ್ ಆದ್ರೆ ಬಲಿಯಾಗೋದಿಲ್ಲ. ಅವ್ರಿಗೆ ಗೊತ್ತಾಯ್ತದ ಒಬ್ಬ ಬಿಸ್ನೆಸ್ ಮನ್ನು, ಒಬ್ಬ ಫಾರಿನರ್, ಒಬ್ಬ ಯಾರೋ ಪೊಲಿಟಿಷಿಯನ್ ಇವ್ರ ಹತ್ರ ಬರ್ತಾ ಇರುವಂಗೆನೆ ಏನಕ್ ಬರ್ತಾವನೆ ಅಂತ ಗೊತ್ತಿರ್ತದೆ. ಈಗಿರೋಕೆ ಯಾವ ಪೊಲಿಟಿಕಲ್ ಹಿಸ್ಟಾರಿಕಲ್ ಅವೇರ್ನೆಸ್ ಇರ್ತದೆ? ಹೌದು. ಅಂದ್ರೆ ವ್ಯವಹಾರ ಒಂದು ಬಿಸ್ನೆಸ್, ಒಂದು ಕಂಪನಿ, ಒಂದು ದೇಶವನ್ನ ರಾಜಕೀಯವಾಗೂ ಹೆಂಗ್ ಆಕ್ರಮಿಸ್ಕೊಬಹುದು ಅನ್ನುವ ಪ್ರಜ್ಞೆ ಒಬ್ಬ ಪೊಲಿಟಿಷಿಯನ್ಗೆ ಇರಬೇಕು. ನಿಮ್ಗೆ UP ಯಲ್ಲೋ ಬಿಹಾರದಲ್ಲೋ 3 ಸಲ 4 ಸಲ 5 ಸಲ ಮಂತ್ರಿ ಇದಾಗಿ ಚುನಾವಣೆ ಗೆದ್ದು ಮಂತ್ರಿ ಆಗಿರೋನ್ಗೆ ಎಲ್ಲಿರ್ತದೆ ಈ ಅವೇರ್ನೆಸ್? ಖಂಡಿತ
ಏನೇನೋ ಹುಚ್ಚುಚ್ಚು ಇದನ್ನ ಕೊಡ್ತಾರೆ, ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಅಷ್ಟೇ. ಅದ್ ಮಾತ್ರ ಅವ್ರಿಗೆ ಗೊತ್ತಿರುತ್ತಾನೆ. ಬಂಡವಾಳವಾದ, ಫ್ಯಾಸಿಸಂ ಮತ್ತು ಸಾಮ್ರಾಜ್ಯವಾದ ಒಂದು ವಿಚಾರಧಾರೆಯ ಅವಾಗ ಸಮಾಜವಾದ ಅಂತ ಅಂದ್ಬಿಟ್ಟೆ. ಸಾಮ್ರಾಜ್ಯವಾದ ಒಂದು ವಿಚಾರಧಾರೆಯ ಮೂರು ಮುಖಗಳಾಗಿದ್ದು, ಬಂಡವಾಳದಾರರ ಹುನ್ನಾರ ಸ್ವದೇಶದಲ್ಲಿ ಫ್ಯಾಸಿಸಂ ಅನ್ನು, ವಿದೇಶದಲ್ಲಿ ಸಾಮ್ರಾಜ್ಯವಾದವನ್ನು ಹುಟ್ಟು ಹಾಕುತ್ತದೆ ಎಂದು ವಾದಿಸಿದ್ದರು. ಈ ಲೇಖನಕ್ಕಾಗಿ ಅವರು ಬಂಧಿತರಾಗಿ ಶಿಕ್ಷೆಗೆ ಒಳಪಟ್ಟು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ತಾವೇ ವಾದ ಮಾಡಿ ಗೆದ್ದು ಬಿಡುಗಡೆ ಹೊಂದಿದ್ದರು. ಲೋಹಿಯಾ ಅವರ ಬಂಧನವಾದಾಗ ಗಾಂಧಿ ಅದನ್ನು ಕಟುವಾಗಿ ಟೀಕಿಸಿದ್ದರೂ ಕೂಡ. ಈಗ ಜುಲೈನಲ್ಲಿ ಯುದ್ಧ ಕುರಿತ ಗಾಂಧಿಯ ನಿಲುವಿಗೆ ಬಹು ಹತ್ತಿರವಾದದ್ದೆಂದು ಅಥವಾ ಗಾಂಧಿಯವರನ್ನು ಬಹುವಾಗಿ ಪ್ರಭಾವಿಸಿದ್ದರೆಂದು ಹೇಳಬಹುದಾದ ಲೇಖನದಲ್ಲಿ ಲೋಹಿಯಾ ಅವರು ಹೀಗೆ ಹೇಳಿದ್ದರು: ಮಹಾತ್ಮ ಗಾಂಧಿ ಮತ್ತು ನನ್ನ ಪರಂಪರೆಯ ಸತ್ವಶೀಲತೆಯಿಂದ ನಾನು ಪ್ರಭಾವಿತನಾಗಿರದಿದ್ದಲ್ಲಿ ದಮನ ಮತ್ತು ಶೋಷಣೆಗೊಳಗಾಗಿರುವ ಏಷ್ಯಾದ ಜನಾಂಗಕ್ಕೆ ಸೇರಿದ ನಾನು ಬ್ರಿಟನ್ಗೆ ಮಣ್ಣು ಮುಕ್ಕಿಸುತ್ತಿರುವ ಜಪಾನ್ನ ಮಿಲಿಟರಿ ನಾಯಕ ಟೋಜೋನನ್ನು ಎತ್ತಿ ಹಿಡಿಯುತ್ತಿದ್ದನೋ ಏನೋ. ಆದರೆ ಟೋಜೋ ಕ್ರೌರ್ಯದಲ್ಲಿ ಹಿಟ್ಲರ್ನನ್ನೂ ಮೀರಿಸುತ್ತಿರುವಂತಿದೆ. ಟೋಜೋ, ಚರ್ಚಿಲ್, ಹಿಟ್ಲರ್ ಈ ಮೂವರಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಂಡರೂ ನಾವು ಕಟ್ಟಬೇಕೆಂದು ಕನಸು ಕಾಣುತ್ತಿರುವ ಉತ್ತಮ ಪ್ರಪಂಚವನ್ನು ಕಟ್ಟಲಾರೆವು. ಅಮೇಜಿಂಗ್ ಲೈನ್ಸ್. ಮೋದಿ ಅವ್ರಿಗೂ ಈ ತರ ವಿಷನ್ ಇದೆ ಅನ್ಸುತ್ತೆ. ಏನಂತೀರಾ ರಾಜು ತೋಳಿಕೋಟೆ ಅವರು? ಅದಕ್ಕೆ ಅವರು ಇವ್ರು ಫೋನ್ ಮಾಡಿ ಯುದ್ಧ ನಿಲ್ಸೋದು ಈ ಕಾರಣಕ್ಕಾಗಿ. ಇಂಡಿಯನ್ ಮೀಡಿಯಾದಲ್ಲಿ ಮಾತ್ರ ಬರೋದಲ್ಲ. ಕರೆಕ್ಟ್. ಈಗ ಮೋದಿ ಯುದ್ಧ ನಿಲ್ಸಕ್ಕೆ ಫೋನ್ ಮಾಡ್ತಾ ಇರೋದು ಗಾಂಧಿಯಿಂದ ಅಹಿಂಸೆ ತತ್ವನ್ನ ಇನ್ಫ್ಲೂಯೆನ್ಸ್ ಆಗಿದಾರ ಅಂತ. ಸರ್, ಇದು ವರುಣ್ ಗ್ರೋವರ್ ಇದ್ರ ಬಗ್ಗೆ ಹೇಳಿದಾರೆ ಸರ್, ಒಂದು ಸ್ಟ್ಯಾಂಡ್ ಅಪ್ ಇದ್ರಲ್ಲಿ. ಅಂದ್ರೆ ಒಂದ್ಸತಿ ಕಾಲ್ ಮಾಡಿದ್ರಂತೆ ಪುಟಿನ್ಗೆ, ಆಮೇಲೆ ಯುದ್ಧ ನಿಲ್ಸಬೇಕಿತ್ತು ಅಂತ. ಯಾವ ಯುದ್ಧ? 3-4 ಕಡೆ ನಡೀತಿದೆ, ಎಲ್ಲಿದೆ ಅಂತಂದು. ಇಲ್ಲ ಯುಕ್ರೇನ್ ಯುದ್ಧ. ಓಹೋ, ನಾನು ಯುದ್ಧ ಮಾಡ್ತಿಲ್ಲ, ನಮ್ಮ ಆರ್ಮಿ ಆಫೀಸರ್ ಇದಾರೆ, ನಾನು ಕೇಳ್ತೀನಿ ರೀ ಅಂತ. ಅವ್ರು ಕಾಲ್ ಮಾಡಿ ಕೇಳಿದ್ರೆ ಅವ್ರಿಗೆ, ಇಲ್ಲ ನಾನಲ್ಲ, ಆ ಕಡೆ ಆರ್ಮಿ ಆಫೀಸರ್ ಇದಾರಲ್ಲ, ಆ ಕಡೆ ಆ ರೆಜಿಮೆಂಟ್ ನವ್ರು ಇದಾರಲ್ಲ, ಎಷ್ಟನೇ ನಂಬರ್ನವರು, ಅವರು ಅಲ್ಲಿ ಯುಕ್ರೇನ್ ಅಲ್ಲಿ ಯುದ್ಧ ಮಾಡ್ತಿರೋದು, ಅವ್ರನ್ನ ಝೂಮ್ ಕಾಲ್ ಮೀಟಿಂಗ್ ಅಲ್ಲಿ ತಗೋತೀನಿ ರೀ ಅಂತಂದು ಮತ್ತೆ ಝೂಮ್ ಅಲ್ಲಿ ಅವ್ರನ್ನು ತಗೊಳ್ತಾರೆ ಕಾನ್ಫರೆನ್ಸ್ ಅಲ್ಲಿ. ಆಮೇಲೆ ಅವ್ರು ಕೇಳ್ತಾರೆ, ಆರ್ಮಿ ಹಂಗ ಯುದ್ಧ ನಿಲ್ಲಿಸ್ಬೇಕಂದ್ರೆ ನಾನ್ ಮಾಡ್ತಿಲ್ಲ, ಅಲ್ಲಿ ನಮ್ಮ ಸೈನಿಕರಿದ್ದಾರೆ, ಅವ್ರಿಗೆ ಕಾಲ್ ಮಾಡಿ ನಾನು ತಗೋತೀನಿ ರೀ ಅಂತಂದು ಅಲ್ಲಿನ ಸೈನಿಕರನ್ನ ತಗೋತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಹೌದು ನಾವು ನಿಲ್ಲಿಸ್ತೀವಿ, ಆದ್ರೆ ಎದುರಿಗಿನವ್ರಿಗೂ ಹೇಳ್ಬೇಕಲ್ಲ ನೀವು. ಹಂಗಂದ್ರೆ ಅವ್ರನ್ನ ಝೂಮ್ ಕಾಲಲ್ಲಿ ತಗೊಳ್ಳೋಣ ಇರಿ. ವರುಣ್ ಗ್ರೋವರ್ ನಿಮ್ ತರ ಕಲ್ಪನೆ ಜೀವಿ ಅನ್ನಿಸ್ತದೆ. ಆಮೇಲೆ ಆ ಎದುರಾಳಿ ಸೈನಿಕರನ್ನು ಝೂಮ್ ಕಾಲ್ ಅಲ್ಲಿ ಮೀಟಿಂಗ್ ಅಲ್ಲಿ ತಗೋತಾರೆ ಸರ್. ಇಲ್ಲ, ನಾವು ಯುದ್ಧ ನಿಲ್ಸಿ ಬಹಳ ಹೊತ್ತಾಯ್ತು, ಅಂದ್ರೆ ನಾವಿಬ್ರು ಯುದ್ಧ ನಿಲ್ಸಿದ್ವಿ, ಆದ್ರೆ ಸ್ಟೂಡೆಂಟ್ ಯಾರು ಹೇಳ್ತೀರಾ ನೀವು, ಯುದ್ಧ ನಿಂತಿದೆ, ನೀವು ವಾಪಸ್ ಬನ್ನಿ ಅಂತಂದು. ಹಂಗ ಸ್ಟೂಡೆಂಟ್ಸ್ ಕಾನ್ಫರೆನ್ಸ್ ತಗೊಳ್ಳೋಣ ಅಂತಂದು ಸ್ಟೂಡೆಂಟ್ ನ ಕಾನ್ಫರೆನ್ಸ್ ಕನೆಕ್ಟ್ ಮಾಡ್ತಾರೆ. ಫ್ರೀ ಇರುವಂತ 45 ಮಿನಿಟ್ಸ್ ಝೂಮ್ ಕಾಲ್ ಮೀಟಿಂಗ್ ಮುಗಿದೋಗುತ್ತೆ. ಅದ್ರಲ್ಲಿ ಪೇಡ್ ವರ್ಷನ್ ದುಡ್ಡು ಹಾಕಿ ಮತ್ತೆ ಎಲ್ಲರೂ ಸೇರಿಸ್ಬೇಕು. ಅದಕ್ಕೆ ಈಗ ದಯವಿಟ್ಟು ಈ ಕಥೆಯನ್ನ ಇನ್ನೆಲ್ಲೂ ಹೇಳಕ್ ಹೋಗ್ಬೇಡಿ, ಇದು ಒಂದೇ ಕಡೆ ದಾಖಲಾಗಿರ್ಲಿ. ಯಾಕೆ ಅಂದ್ರೆ ಇದು ಭಗವದ್ಗೀತೆ ತರ 700 ಶ್ಲೋಕಗಳಾಗಿ ಮುಂದೆ 100 ವರ್ಷ ಆದ್ಮೇಲೆ ಎಲ್ಲಾರು ಉಳ್ಕೊಂಡ್ಬಿಟ್ರೆ ಏನ್ ಕತೆ ಇದು? ನೋಡಿದ್ರೆ ಈ ಒಂದು ಕಳೆದ 2-3 ವರ್ಷದಲ್ಲಿ ಭಾರತದಲ್ಲಿ ಒಂದು ಮಟ್ಟಕ್ಕೆ ಯುವ ಜನರಲ್ಲಿ ಸ್ಥಿರತೆಯನ್ನ ಕಾಪಾಡುವುದಕ್ಕೆ ಕಾಮಿಡಿಯನ್ಸ್ ಗಳ ಬಹಳ ಪರಿಶ್ರಮ ಇದೆ. ಹೌದೌದು, ಒಂದು ಫ್ರೆಶ್ ಹ್ಯಾಪನಿಂಗ್, ಒಳ್ಳೆ ಟರ್ನಿಂಗ್ ಇದು. ಅಂದ್ರೆ ಸಟೈರು ಮತ್ತೆ ಕಾಮಿಡಿ, ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಆಗೋದು ಬಹಳ ಒಳ್ಳೆ ಬೆಳವಣಿಗೆ. ಅದು ಹಿಂದೆ ಇರ್ಲಿಲ್ಲ, ಅದು ಇತ್ತೀಚೆಗೆ ಇತ್ತು ಮೇಡಮ್. ಈಗ ಚಾರ್ಲಿ ಚಾಪ್ಲಿನ್ ಸಮಯದಲ್ಲಿ ಅವನು ಮಾಡರ್ನ್ ಟೈಮ್ಸ್ ಮತ್ತೆ ದ ಡಿಕ್ಟೇಟರ್ ತೆಗೆದ್ನಲ್ಲ, ಏನು ಅದ್ಭುತವಾಗಿ ಅದು ಇದು ಮಾಡುತ್ತೆ ಅಂದ್ರೆ ಅದು ಅಷ್ಟೇನೆ. ಮತ್ತೆ ಇವನು ದ ಗ್ರೇಟ್ ಡಿಕ್ಟೇಟರ್ ಮಾಡಿದನಲ್ಲ ಇವನು, ಅವನ ಹೆಸರೇ ಗೊತ್ತಿಲ್ಲ ನನ್ಗೆ. ಅದೇ ಉಜ್ಬೇಕಿಸ್ತಾನ ಯಾರು? ಕಜಕಿಸ್ತಾನ್. ಕಜಕಿಸ್ತಾನ್ ವಿ ಸ್ಲೀಪ್ ವಿತ್ ಅವರ್ ಮದರ್ ಇನ್ ಲಾ, ನೋ ಪ್ರಾಬ್ಲಮ್ ಅಂತಾನೆ. ಈ ಕಾಮಿಡಿಯನ್ಸ್ ಗಳು ರಾಜಕೀಯ ಬಹಳಷ್ಟು ಅರಿವನ್ನು ಮೂಡಿಸಿದ್ದಾರೆ.
ಯಾವ ರೀತಿ ಒಂದು ವಾಷಿಂಗ್ ಮಷಿನ್ಗೆ ಹೋದಂಗೆ ಒಂದು ಪಕ್ಷಕ್ಕೆ ಸೇರಿದ್ಮೇಲೆ ಎಲ್ಲರೂ ಕ್ಲೀನ್ ಆಗಿಬಿಡ್ತಾರೆ, ಹಂಗೆ ನಮಗೊಂದು ಯಾವ್ದಾದ್ರು ಇದ್ರ ಕೊಡಿ ಅಂತಂದು ಒಂದು ಜನರಿಗೆ ಬಹಳಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ ಅವರು. ಆಮೇಲೆ ಸಂಪತ್ ಸರಳ ಅಂತ ಇದಾರಲ್ಲ, ಅವರು ಸಾಕತ್ತಾಗಿ ಮಾಡ್ತಾರೆ. ಹಂಗೆ ನಮ್ ದೇಶ ವಿಶ್ವಗುರು ಆಗೋದನ್ನ ಯಾರಿಗೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಜೈಲುಗಳಲ್ಲಿ ಕೂಡ ಸಾಧು ಸಂತರಿದ್ದಾರೆ. ಇಂಥ ದೇಶ ವಿಶ್ವಗುರು ಆಗೋದಕ್ಕೆ ಯಾರು ತಡೆಯಕ್ಕಾಗುತ್ತೆ ಅಂತ. ಅಲ್ಲ ಹಂಗ್ ನೋಡಿದ್ರೆ ನೆಹರು ಮಾನ್ಯ ಮರ್ಯಾದೆ ಉಳಿಸಿದವರು ಕಾಮಿಡಿಯನ್ಸೇ ಕಾಂಗ್ರೆಸ್ ಅವ್ರಿಗಿಂತ ಹೆಚ್ಚಾಗಿ. ಹೌದು ಸರ್. ಈ ಕಾಮಿಡಿಯನ್ಸ್ ಇಲ್ಲ ಅಂದಿದ್ರೆ ಅವ್ರು ಇನ್ನೇನೇನ್ ಕತೆ ಸೃಷ್ಟಿ ಮಾಡ್ಬಿಡೋರು. ಇಲ್ಲ, ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರು ಸರ್. ಫಸ್ಟ್ ಮಾತು ಬಾಯಿ ಬಿಚ್ಚಿದವ್ರೆ ಕಾಮಿಡಿಯನ್ಸ್. ಅದು JNU ಇನ್ಸಿಡೆಂಟ್ ಆಯ್ತಲ್ರಿ, ಅಲ್ಲಿಂದ ಶುರು ಆಯ್ತದು. ಲೇಖನ ಒಂದರಲ್ಲಿ ಲೋಕಿ ಅವರು ಹೀಗೆ ಹೇಳಿದ್ದರು: ಮಹಾತ್ಮ ಗಾಂಧಿ ಮತ್ತು ನನ್ನ ಪರಂಪರೆಯ ಸತ್ವಶೀಲತೆಯಿಂದ ನಾನು ಪ್ರಭಾವಿತನಾಗದೇ ಇದ್ದಿದ್ದಲ್ಲಿ ದಮನ ಮತ್ತು ಶೋಷಣೆಗೊಳಗಾದ ಏಷ್ಯಾದ ಜನಾಂಗಕ್ಕೆ ಸೇರಿದ ನಾನು ಬ್ರಿಟನ್ಗೆ ಮಣ್ಣು ಮುಕ್ಕಿಸುವಲ್ಲಿರುವ ಜಪಾನ್ನ ಮಿಲಿಟರಿ ನಾಯಕ ಟೋಜೋನನ್ನು ಎತ್ತಿ ಹಿಡಿಯುತ್ತಿದ್ದನೋ ಏನೋ. ಆದರೆ ಟೋಜೋ ಕ್ರೌರ್ಯದಲ್ಲಿ ಹಿಟ್ಲರ್ನನ್ನು ಮೀರಿಸುವಂತಿದೆ. ಟೋಜೋ, ಚರ್ಚಿಲ್, ಹಿಟ್ಲರ್ ಈ ಮೂವರಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಂಡರೂ ನಾವು ಕಟ್ಟಬೇಕೆಂದು ಕನಸು ಕಾಣುತ್ತಿರುವ ಉತ್ತಮ ಪ್ರಪಂಚವನ್ನು ಕಟ್ಟಲಾರೆವು. ಈ ಸಂದರ್ಭದಲ್ಲೇ ಲೋಹಿಯಾ ತಮ್ಮ ಆದರ್ಶ ನಾಯಕನೆಂದು ಅನುಸರಿಸಿಕೊಂಡು ಬಂದಿದ್ದ ನೆಹರು ಅವರಿಂದ ದೂರವಾಗತೊಡಗಿದ್ದು. ಯುದ್ಧದ ವಿಷಯದಲ್ಲಿ ನೆಹರು ಅವರ ಬ್ರಿಟನ್ ಪರವಾದ ನಿಲುವು ಲೋಹಿಯಾಗೆ ಅನುಮಾನಾಸ್ಪದವಾಗಿ ಕಂಡಿತು. ಹಾಗಾಗಿಯೇ ಅವರು ದೇಶ ಈವರೆಗೆ ಇಬ್ಬರ ಮಾತನ್ನು ನಂಬಿ ನಡೆಯುತ್ತಿತ್ತು, ಆದರೆ ಇನ್ನು ಮುಂದೆ ಮಹಾತ್ಮ ಗಾಂಧಿಯವರ ಮಾತನ್ನು ಮಾತ್ರ ನಂಬಿ ನಡೆಯಬೇಕಾಗಿದೆ ಎಂಬ ಸಾರ್ವಜನಿಕ ಹೇಳಿಕೆಯನ್ನೂ ನೀಡಿದರು. ಕಾಂಗ್ರೆಸ್ ತ್ಯಜಿಸಿದ ರಾಜಾಜಿ, ಜಿನ್ನಾ, ಅಂಬೇಡ್ಕರ್ ವಿರೋಧ. ಅದೇನೇ ಇರಲಿ, ಕಾರ್ಯಕಾರಿ ಸಮಿತಿಯಲ್ಲಿ ಹಾಜರಿರದ ರಾಜಾಜಿ ಈ ಸಂದರ್ಭದಲ್ಲಿ ಯಾವುದೇ ಕಾರಣದಿಂದ ಅಕಸ್ಮಾತ್ ಏನಾರು ಬ್ರಿಟಿಷರು ಜಾಗ ಖಾಲಿ ಮಾಡಿದರೆ ಆಡಳಿತ ನಡೆಸುವುದು ಹೇಗೆ ಎಂದು ಗಾಬರಿಯಾಗಿ ಜಿನ್ನಾ ಅವರನ್ನು ಭೇಟಿಯಾಗಿ ಕಾಂಗ್ರೆಸ್ನೊಂದಿಗೆ ರಾಷ್ಟ್ರೀಯ ಸರ್ಕಾರ ರಚಿಸಲು ಒಪ್ಪಿಗೆಯನ್ನು ಕೇಳಿದ್ದರು. ಆದರೆ ಜಿನ್ನಾ ಯುದ್ಧಾನಂತರ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರ ರಚನೆಯ ಕುರಿತ ಜನಾಭಿಪ್ರಾಯ ಸಂಗ್ರಹಣೆಗೆ ಒಪ್ಪುವುದಾದರೆ ತಾವು ಸಿದ್ಧವೆಂದರು. ಆದರೆ ಗಾಂಧಿ ಇದರ ಅರ್ಥ ರಾಷ್ಟ್ರ ವಿಭಜನೆಗೆ ನಾವೂ ಒಪ್ಪಿಕೊಂಡಂತೆಯೇ ಆದೀತು ಎಂದು ಅದನ್ನು ತಿರಸ್ಕರಿಸಿದರು. ಆದರೆ ರಾಜಾಜಿಗೆ ಜಪಾನಿಯರ ಆಕ್ರಮಣ, ಸರ್ವನಾಶದ ಭಯ ಹುಟ್ಟಿಸಿತ್ತು. ಮೊದಲ ಬಾರಿಗೆ ಅವರು ಗಾಂಧಿಯ ಸಂತತನದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದರು. ನಂತರ ಕಾರ್ಯಕಾರಿ ಸಮಿತಿಯ ನಿರ್ಣಯದಿಂದ ತಮ್ಮನ್ನು ಮದ್ರಾಸ್ ಪ್ರಾಂತ್ಯಕ್ಕೆ ವಿನಾಯಿತಿ ದೊರಕಿಸಿಕೊಳ್ಳಲು ವಿಫಲವಾಗಿ ಮದ್ರಾಸ್ ಶಾಸನ ಸಭೆಯ ತಮ್ಮ ಸದಸ್ಯತ್ವಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದರು. ಗಾಂಧಿ ತಮ್ಮ ಕೊನೆಯ ಕ್ರಮಕ್ಕೆ ಅಂತಿಮವಾಗಿ ಎಐಸಿಸಿಯ ಒಪ್ಪಿಗೆ ಪಡೆಯುವ ಮುನ್ನ ಯಾವ ಕಡೆಯಿಂದಲೂ ಅಪೇಕ್ಷಣೆ ಬರಬಾರದೆಂದು ಮುನ್ನೆಚ್ಚರಿಕೆಯಲ್ಲಿ ಮತ್ತು ತಮ್ಮ ಆತ್ಮಸಾಕ್ಷಿಯ ಸ್ಪಷ್ಟತೆಗಾಗಿ ಜಪಾನ್ ಮತ್ತು ಅಮೆರಿಕದ ಪ್ರಜೆಗಳಿಗೂ ಒಂದು ಬಹಿರಂಗ ಪತ್ರ ಬರೆದರು. ತಮ್ಮ ಪತ್ರಕ್ಕೆ ರೂಸ್ವೆಲ್ಟ್ ಅವರಿಂದ ಉತ್ತರ ಬರದಿದ್ದುರ ಬಗ್ಗೆ ಅವರಿಗೆ ಆಶ್ಚರ್ಯವಾಗಿತ್ತು. ಜಪಾನ್ನ ಜನತೆಯನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ ಅವರು, ಜಪಾನ್ನ ಮಹಾ ಅಭಿಮಾನಿಯಾಗಿ ದಕ್ಷಿಣ ಆಫ್ರಿಕಾದಲ್ಲಿ ನನ್ನ 2 ಆಶ್ರಮಗಳಲ್ಲಿ ಹಲವು ಜಪಾನಿ ಬೈರಾಗಿಗಳ ಜೊತೆ ಆತ್ಮೀಯವಾಗಿ ಒಡನಾಡಿರುವ ನನಗೆ ಜಗತ್ತಿನ ಅಗ್ರಮಾನ್ಯ ದೇಶಗಳಲ್ಲಿ ಜಪಾನ್ ಕೂಡ ಒಂದಾಗಲು ಬಯಸುವುದರಲ್ಲಿ ನನಗೆ ಅನುಚಿತವಾದುದೇನೂ ಕಂಡಿಲ್ಲ. ಆದರೆ ಈ ಪ್ರಯತ್ನದಲ್ಲಿ ಚೀನಾದಂತಹ ಪುರಾತನ ಪರಂಪರೆಯ ದೇಶದ ಮೇಲೆ ದಾಳಿ ಮಾಡಿ ಅದನ್ನು ನಾಶಪಡಿಸುತ್ತಿರುವುದು ಅಕ್ಷಮ್ಯ. ಜಪಾನ್ ಏನಾದರೂ ತನಗೆ ಅಲ್ಲಿ ಸ್ವಾಗತವಿದೆ ಎಂದು ಭಾವಿಸಿ ಭಾರತದ ಮೇಲೆ ದಾಳಿ ಮಾಡಿದರೆ ಅದಕ್ಕೆ ಭ್ರಮ ನಿರಸನವಾಗುವುದು ಖಂಡಿತ. ಇನ್ನು ಅಮೆರಿಕದ ಪ್ರಜೆಗಳನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ ಹಿಟ್ಲರ್ನ ನಾಜಿವಾದದ ವಿರುದ್ಧ ಹೋರಾಡುತ್ತಿರುವ 3 ದೇಶಗಳ 3 ಪ್ರಮುಖ ಲೇಖಕರಾದ ರಸ್ಕಿನ್, ಥೋರೋ ಮತ್ತು ಟಾಲ್ಸ್ಟಾಯ್ನ ಅಭಿಮಾನಿಯಾಗಿರುವ ನನ್ನನ್ನು ಯಾರೂ ನಾಜಿವಾದ ಅಥವಾ ಫ್ಯಾಸಿಸಂ ಅನ್ನು ಸಮ್ಮತಿಸುವವ ಎಂದು ಆರೋಪಿಸಲಾರರು. ನನ್ನನ್ನು ಆತ್ಮದ್ರೋಹಿ ಎಂದು ಕರೆಯಲಾರರು. ಆದರೆ ಬ್ರಿಟನ್ನೊಡನೆ ಮೈತ್ರಿ ಹೊಂದಿರುವ ನೀವು ಈ ದೇಶ ಭಾರತೀಯರಿಗೆ ಮಾಡುತ್ತಿರುವ ಅನ್ಯಾಯ ಮತ್ತು ದ್ರೋಹಗಳ ಹೊಣೆಯಿಂದ ತಪ್ಪಿಸಿಕೊಳ್ಳಲಾರಿರಿ. ನೀವು ಭಾರತದ ಸ್ವಾತಂತ್ರ್ಯ ಘೋಷಣೆಯನ್ನು ಒಂದು ಯುದ್ಧ ಪರಿಹಾರದ ತುರ್ತು ಕ್ರಮವೆಂದು ಭಾವಿಸಬೇಕು ಎಂದು ಕರೆ ಕೊಟ್ಟಿದ್ದರು. ನಂತರ ಗಾಂಧಿ ಜಿನ್ನಾ ಅವರಿಗೂ ನೇರವಾಗಿ ಮನವಿ ಮಾಡಿದರು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಾಯಕರು ಪರಸ್ಪರ ಜಗಳ ಪರಿಹಾರವಾಗುವವರೆಗೆ ಮೇಲೇಳುವುದಿಲ್ಲವೆಂದು ಹಠ ಮಾಡಿ ಕೂತು ಜಗಳ ಪರಿಹರಿಸಿಕೊಳ್ಳಬೇಕೆಂದು ಅವರು ಹೇಳಿದರು. ಇದಕ್ಕೆ ಉತ್ತರವಾಗಿ ಜಿನ್ನಾ, ಗಾಂಧಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟಿರುವ ಅಂತಿಮ ಎಚ್ಚರಿಕೆ ಅಧಿಕಾರವನ್ನು ತನಗೆ ಮಾತ್ರ ಹಸ್ತಾಂತರ ಮಾಡಿಕೊಳ್ಳುವ ಕಾಂಗ್ರೆಸ್ಸಿನ ಇತ್ತೀಚಿನ ಮಹಾತಂತ್ರವಾಗಿದ್ದು
ಅದರ ಹಿಂದೆ ಮುಸ್ಲಿಮರು ಮತ್ತು ಇತರ ಅಲ್ಪಸಂಖ್ಯಾತರನ್ನು ಹಿಂದೂಗಳ ಅಡಿಯಾಳನ್ನಾಗಿ ಮಾಡಿಕೊಳ್ಳುವ ಸಂಚಿದೆ ಎನ್ನುತ್ತಾ ಗಾಂಧಿಯವರ ಮನವಿಯನ್ನು ತಳ್ಳಿಹಾಕಿದರು. ಇನ್ನು ಈಗ ವೈಸ್ರಾಯ್ ಆಡಳಿತ ಮಂಡಳಿಯಲ್ಲಿ ಸ್ಥಾನ ಗಳಿಸಿದ್ದ ಅಂಬೇಡ್ಕರ್, ಕಾಂಗ್ರೆಸ್ ಯೋಜಿಸಿರುವ ಸಾಮೂಹಿಕ ಅಸಹಕಾರ ಆಂದೋಲನವು ಅರಾಜಕತೆ ಸೃಷ್ಟಿಸುವ ಮೂಲಕ ದೇಶವನ್ನು ಶತ್ರುಗಳಿಗೆ ಒಪ್ಪಿಸುವ ಅನಾಹುತಕಾರಿ ಕಾರ್ಯಕ್ರಮವಾಗಿದ್ದು, ಇದು ಯಶಸ್ವಿಯಾಗಲು ಯಾವುದೇ ದೇಶಪ್ರೇಮಿ ಅವಕಾಶ ಕೊಡಬಾರದು ಎಂದು ಕರೆ ಕೊಟ್ಟರು. ಬ್ರಿಟಿಷ್ ಸರ್ಕಾರದ ಅಪಪ್ರಚಾರ, ಎಐಸಿಸಿ ಅಧಿವೇಶನ ಆರಂಭ. ಈ ಇಬ್ಬರ ಜೊತೆಗೆ ಬ್ರಿಟಿಷ್ ಸರ್ಕಾರದ ವಾರ್ತಾ ಇಲಾಖೆ ದೇಶದ ಹೊರಗೆ ಮತ್ತು ಒಳಗೆ ಕಾಂಗ್ರೆಸ್ನ ಭಾರತ ಬಿಟ್ಟು ತೊಲಗಿ ನಿರ್ಣಯದ ವಿರುದ್ಧ ಅಪಪ್ರಚಾರದ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ನಡೆಸಿತ್ತು. ಈ ನಿರ್ಣಯದ ಕರಡಿನ ಬಗ್ಗೆ ಅಲಹಾಬಾದ್ ಸಭೆಯಲ್ಲಿ ನೆಹರು ವಿರೋಧ ವ್ಯಕ್ತಪಡಿಸಿ ಮಾಡಿದ್ದ ಟೀಕೆಗಳನ್ನು ತಿರುಚಿ ಜನರ ಮನಸ್ಸಿನಲ್ಲಿ ಗಾಂಧಿಯವರ ವಿರುದ್ಧ ನೆಹರು ಅವರನ್ನು ಎತ್ತಿಕಟ್ಟುವ ಮೂಲಕ ಅಸಹಕಾರ ಆಂದೋಲನವನ್ನು ವಿಫಲಗೊಳಿಸುವ ಪ್ರಯತ್ನವನ್ನೂ ನಡೆಸಿತ್ತು. ಗಾಂಧಿ ಈಗ ಜನರ ವಿಶ್ವಾಸ ಕಳೆದುಕೊಂಡಿರುವ ವ್ಯಕ್ತಿ ಎಂದು ಚರ್ಚಿಲ್ ರೂಸ್ವೆಲ್ಟ್ ಅವರಿಗೆ ತಿಳಿಸಿ ಅವರು ಗಾಂಧಿಗೆ ಉತ್ತರ ಬರೆಯದಂತೆ ನೋಡಿಕೊಂಡಿದ್ದ. ಸರ್ಕಾರ ಕಾಂಗ್ರೆಸ್ ಮುಂದಿನ ಹೆಜ್ಜೆ ಇಡದಂತೆ ಅದನ್ನು ಬೊಗ್ಗು ಬಡಿಯಲು ಎಲ್ಲಾ ಸಿದ್ಧತೆ ನಡೆಸಿತ್ತು. ಸರ್ದಾರ್ ಪಟೇಲರು ಈಗಾಗಲೇ ಗುಜರಾತ್ನಲ್ಲಿ ರೈತರು ಮತ್ತು ವಿದ್ಯಾರ್ಥಿಗಳ ಬೃಹತ್ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿ, ಇದು ಗಾಂಧೀಜಿಯ ಕೊನೆಯ ಆಂದೋಲನ, ಎಲ್ಲರೂ ಅವರು ಹೇಳಿದಂತೆ ನಡೆಯಲು ಸಿದ್ಧರಾಗಿ, ನಾಯಕರೆಲ್ಲ ಬಂಧಿಸಲ್ಪಡುವ ಸಾಧ್ಯತೆ ಇರುವುದರಿಂದ ಆನಂತರ ಪ್ರತಿಯೊಬ್ಬರೂ ತಾವೇ ನಾಯಕರಾಗಿ ಏನು ಮಾಡಬಹುದೋ ಅದನ್ನೆಲ್ಲ ಮಾಡಿ ಎಂದು ಕರೆ ಕೊಟ್ಟು ದೇಶಾದ್ಯಂತ ಏಳಲಿರುವ ಬಿರುಗಾಳಿಯ ಸೂಚನೆ ನೀಡಿದ್ದರು. ಆದರೆ ಈ ಯುದ್ಧದಲ್ಲಿ ಸಾಮ್ರಾಜ್ಯಶಾಹಿಗಳ ಯುದ್ಧ ಎಂದು ಬಣ್ಣಿಸಿ ಮಿತ್ರ ರಾಷ್ಟ್ರಗಳ ವಿರುದ್ಧ ನಿಂತಿದ್ದ ಭಾರತದ ಕಮ್ಯುನಿಸ್ಟ್ ಪಕ್ಷ ಹಿಟ್ಲರ್ ರಷ್ಯಾದ ಮೇಲೆ ದಾಳಿ ಮಾಡಿದ ನಂತರದಲ್ಲಿ ತನ್ನ ನಿಲುವನ್ನು ಬದಲಿಸಿ ಇದು ಜನತೆಯ ಯುದ್ಧ ಎಂದು ಬಣ್ಣಿಸುವ ಮೂಲಕ ಬ್ರಿಟಿಷ್ ಸರ್ಕಾರಕ್ಕೆ ತನ್ನ ಬೆಂಬಲವನ್ನು ಘೋಷಿಸಿತ್ತು. ಇನ್ನು ಸಾವರ್ಕರ್, ಗೋಲ್ವರ್ಕರ್, ಮೂಂಜೆ ಮುಂತಾದ ಹಿಂದೂ ಮಹಾಸಭಾ ಮತ್ತು RSSನ ನಾಯಕರು ಬ್ರಿಟಿಷರಿಗೆ ತಮ್ಮ ಬೆಂಬಲವನ್ನು ಘೋಷಿಸಿ ಕಾಂಗ್ರೆಸ್ನ ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೆ ಜನ ಬೆಂಬಲ ನೀಡಬಾರದೆಂದು ಕರೆ ಕೊಟ್ಟಿದ್ದರು. ನೋಡ್ರಿ, ಇವರೆಲ್ಲ ಹೋರಾಟ ಮಾಡಿಲ್ಲ, ಸಾವರ್ಕರ್ ಸ್ವತಂತ್ರ ಹೋರಾಟನ ಅಂತಿರಲ್ಲ, ಮಾಡೋರಲ್ಲ. ಯಾವ ದೇಶಕ್ಕೆ ಸರ್? ಯಾವ ದೇಶದ ಸ್ವತಂತ್ರ ಹೋರಾಟ ಮಾಡಿ? ಬ್ರಿಟಿಷ್. ಓಕೆ, ಬ್ರಿಟನ್ ಇದು. ಅದ್ಭುತವಾಗಿದೆ ಕಥೆ ಇದು. ಈ ಹಿನ್ನೆಲೆಯಲ್ಲಿ 1942 ಆಗಸ್ಟ್ 7 ಮತ್ತು 8 ಬಾಂಬೆ ನಗರದ ಗೋವಾಳಿಯ ಕೆರೆಯ ಮೈದಾನದಲ್ಲಿ ಅಂತಿಮವಾಗಿ ಎಐಸಿಸಿ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಆಗಸ್ಟ್ 3 ಬಾಂಬೆಗೆ ಬಂದ ಗಾಂಧಿ ಕಾಂಗ್ರೆಸ್ ನಾಯಕರೊಂದಿಗೆ ಹಲವು ಸಭೆಗಳಲ್ಲಿ ಅಸಹಕಾರ ಆಂದೋಲನದ ಸ್ವರೂಪ ಮತ್ತು ವಿವರಗಳ ಬಗ್ಗೆ ಚರ್ಚಿಸಿದರು. ಅವುಗಳ ಮುಖ್ಯಾಂಶವೆಂದರೆ, 1. ಹಿಂಸೆ ಮತ್ತು ಬ್ರಿಟಿಷರನ್ನು ಕುರಿತ ದ್ವೇಷಕ್ಕೆ ಇಲ್ಲಿ ಅವಕಾಶವಿಲ್ಲ. 2. ಆದಷ್ಟೂ ಬಂಧನಕ್ಕೊಳಗಾಗದಂತೆ ನೋಡಿಕೊಂಡು ಸತ್ಯಾಗ್ರಹವನ್ನು ಘೋಷಿಸಬೇಕು. 3. ಜನ ಕಟ್ಟುನಿಟ್ಟಾಗಿ ಕರ ನಿರಾಕರಣೆ ಮಾಡಬೇಕು. 4. ವ್ಯಾಪಾರ ವಾಣಿಜ್ಯ ವಹಿವಾಟುಗಳನ್ನು ಸ್ಥಗಿತಗೊಳಿಸಬೇಕು. 5. ವಿದ್ಯಾರ್ಥಿಗಳು ಬ್ರಿಟಿಷರು ಭಾರತದಿಂದ ಹೊರ ಹೋಗುವವರೆಗೂ ಕಾಲೇಜನ್ನು ಬಹಿಷ್ಕರಿಸಬೇಕು. 6. ಸರ್ಕಾರಿ ನೌಕರರು ಸಾಮೂಹಿಕ ರಾಜೀನಾಮೆ ನೀಡಬೇಕು. ಅಲ್ಲೊಂದು ಕಮೆಂಟ್ ಬಂದಿದೆ ನೋಡಿ, ಎಲ್ಲಿ? ಚಾಟ್ ಬಾಕ್ಸ್ ಅಲ್ಲಿ. ಹಳೇದದು, 28 ನಿಮಿಷ ಹಿಂದಿನ ಕಮೆಂಟ್. ಈಗ ಬಂದಿರೋದ? 2 ನಿಮಿಷ. ಹೌದಾ? ನನಗಿನ್ನೂ ತೋರಿಸ್ತಾ ಇಲ್ಲ ಅದು. ಅಂಬೇಡ್ಕರರ ಹೇಳಿಕೆ ಬಗ್ಗೆ ನೀವು ಚರ್ಚಿಸುವುದಿಲ್ಲ, ಜಾಣ ಕುರುಡುತನ. ಯಾರು ಹೇಳಿರೋದ? ಮಾಯ್ಕರ. ಬಂದ್ ಚರ್ಚೆ ಮಾಡಿ ಅಂತ ಹೇಳಿ. ಜಾಣ ಕುರುಡುತನ ಅಲ್ದೇನೆ ಜಾಣ ಕಿವುಡುತನ ಬೇರೆ ಐತೆ ನಮ್ಗೆ. ಬ್ಯಾಡ್ದನಿರೋದನ್ನ ಕೇಳಿಸ್ಕೊಳ್ಳೋದು ಇಲ್ವಲ್ಲ ನಾವು. ಹೇಳಿ, ಏನು ಚರ್ಚೆ ಮಾಡ್ಬೇಕು ಅಂಬೇಡ್ಕರ್ ಹೇಳಿಕೆ ಬಗ್ಗೆ? ನಮಸ್ತೆ ಗೆಳೆಯರೇ, ನೀವು ಓದ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂತ ಇದೀನಿ. ಹಂಗಾಗಿ ಎಲ್ಲಾನು ಚರ್ಚೆ ಮಾಡ್ತಾ ಇದ್ರಲ್ಲ ಪ್ಯಾರಾಗ್ರಾಫ್ ಓದಿದ್ಮೇಲೆ, ಸೊ ಹಂಗಾಗಿ ಇದನ್ನು ನೀವು ಚರ್ಚೆ ಮಾಡ್ಬೇಕು. ನನ್ ಚರ್ಚೆ ಮಾಡುವಂತಂದ್ರೆ ನೀವು ನನ್ನ ನಿರೀಕ್ಷೆ ಅಷ್ಟೇ, ಅದು ಗಮನಿಸ್ತೇನೆ ನಾನು. ನಿಮ್ಗೆ ಏನ್ ಅನ್ಸುತ್ತೆ? ಓದಿ ಅದನ್ನ ದಯವಿಟ್ಟು. ಇವ್ರ ಅಸಹಕಾರ ಚಳುವಳಿ ಬಗ್ಗೆ ಅಂಬೇಡ್ಕರ್ ಕ್ರಿಟಿಸೈಸ್ ಮಾಡಿದಾರೆ ನೋಡಿ, ಅದನ್ನ ಹೇಳಿ. ಸರ್ದಾರ್ ಪಟೇಲರು ಈಗಾಗಲೇ ಗುಜರಾತ್ನಲ್ಲಿ ರೈತರು ಮತ್ತು ವಿದ್ಯಾರ್ಥಿಗಳ ಬೃಹತ್ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿ, ಇದು ಗಾಂಧೀಜಿಯ ಕೊನೆಯ ಆಂದೋಲನ, ಎಲ್ಲರೂ ಅವರು ಹೇಳಿದಂತೆ ನಡೆಯಲು ಸಿದ್ಧರಾಗಿ, ನಾಯಕರೆಲ್ಲ ಬಂಧಿಸಲ್ಪಡುವ ಸಾಧ್ಯತೆ ಇರುವುದರಿಂದ ಅನಂತರ ಪ್ರತಿಯೊಬ್ಬರು ತಾವೇ ನಾಯಕರಾಗಿ ಏನು ಮಾಡಬಹುದೋ ಅದನ್ನೆಲ್ಲ ಮಾಡಿ ಎಂದು ಕರೆ ಕೊಟ್ಟು ದೇಶಾದ್ಯಂತ ಏಳಲಿರುವ ಬಿರುಗಾಳಿಯ ಸೂಚನೆ ನೀಡಿದ್ದರು. ಇನ್ನು ಸಾವರ್ಕರ್, ಗೋಲ್ವಲ್ಕರ್, ಮೂಂಜೆ ಮುಂತಾದ ಹಿಂದೂ ಮಹಾಸಭಾ ಮತ್ತು RSS ನಾಯಕರು ಬ್ರಿಟಿಷರಿಗೆ ಬೆಂಬಲವನ್ನು ಘೋಷಿಸಿ ಕಾಂಗ್ರೆಸ್ಗೆ
ಕಾಂಗ್ರೆಸ್ನ ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೆ ಜನ ಬೆಂಬಲ ನೀಡಬಾರದೆಂದು ಇದೆಲ್ಲ ಹಿಂದಿಂದ ಹೇಳ್ತಾ ಇದ್ರು. ಒಂದ್ ನಿಮಿಷ. ಅದೇ ಹಂಗೆ ಮುಂದಕ್ಕೆ ಹೋಗಿ. ಅಲ್ಲ, ಇದ್ರಲ್ಲಿ ಅಂಬೇಡ್ಕರ್ ಪ್ರಸ್ತಾಪ ಇಲ್ಲ. ಅಂಬೇಡ್ಕರ್ ಪ್ರಸ್ತಾಪ ಇರೋದು ಇನ್ನೂ ಹಿಂದೆನೆ. ಓದ್ತೀನಿ ಅದು. ಇನ್ನು ವೈಸ್ರಾಯ್ ಆಡಳಿತ ಮಂಡಳಿಯಲ್ಲಿ ಸ್ಥಾನ ಗಳಿಸಿದ್ದ ಅಂಬೇಡ್ಕರ್ ಕಾಂಗ್ರೆಸ್ ಯೋಜಿಸಿರುವ ಸಾಮೂಹಿಕ ಅಸಹಕಾರ ಆಂದೋಲನವು ಅರಾಜಕತೆ ಸೃಷ್ಟಿಸುವ ಮೂಲಕ ದೇಶವನ್ನು ಶತ್ರುಗಳಿಗೆ ಒಪ್ಪಿಸುವ ಅನಾಹುತಕಾರಿ ಕಾರ್ಯಕ್ರಮವಾಗಿದ್ದು, ಇದು ಯಶಸ್ವಿಯಾಗಲು ಯಾವುದೇ ದೇಶ ಪ್ರೇಮಿ ಅವಕಾಶ ಕೊಡಬಾರದು ಎಂದು ಕರೆ ಕೊಟ್ಟಿದ್ದರು. ನೋಡಿ, ಇನ್ನೊಂದ್ಸಲಿ ಓದ್ತಿರೋ ನೋಡಿ ದಯವಿಟ್ಟು. ಕಾಂಗ್ರೆಸ್ ಯೋಜಿಸಿರುವ ಸಾಮೂಹಿಕ ಅಸಹಕಾರ ಆಂದೋಲನವು ಅರಾಜಕತೆ ಸೃಷ್ಟಿಸುವ ಮೂಲಕ ದೇಶವನ್ನು ಶತ್ರುಗಳಿಗೆ ಒಪ್ಪಿಸುವ ಅನಾಹುತಕಾರಿ ಕಾರ್ಯಕ್ರಮವಾಗಿದ್ದು, ಇದು ಯಶಸ್ವಿಯಾಗಲು ಯಾವುದೇ ದೇಶ ಪ್ರೇಮಿ ಅವಕಾಶ ಕೊಡಬಾರದು ಎಂದು ಕರೆ ಕೊಟ್ಟಿದ್ದರು. ಅದೇ ಈಗ ಭಾರತ ಬಿಟ್ಟು ತೊಲಗಿ ಅಂತ ಇದೆಯಲ್ಲ, ಅದಕ್ಕೆ ಸಪೋರ್ಟ್ ಮಾಡಬೇಡಿ ಅಂತ ಇವ್ರಿಗೆ ಹೇಳ್ತಾವ್ರೆ, ಅವರ ಅಭಿಮಾನಿಗಳಿಗೆ, ಅಂಬೇಡ್ಕರ್ ಅಭಿಮಾನಿಗಳಿಗೆ. ಅವ್ರೇನ್ ಹೇಳ್ತಾ ಇದಾರೆ, ಗಾಂಧೀಜಿ ಅಸಹಕಾರ ಚಳವಳಿನ ಯಾರು ಸಪೋರ್ಟ್ ಮಾಡ್ತೀರೋ ಅವರೆಲ್ಲ ದೇಶ ಪ್ರೇಮಿಗಳಲ್ಲ, ಮಾಡದೇ ಇರೋರೇ ದೇಶ ಪ್ರೇಮಿಗಳು ಅಂತ ಹೇಳ್ತಾ ಇದ್ದಾರೆ. ಹೌದು, ಸಪೋರ್ಟ್ ಮಾಡಬೇಡಿ ಗಾಂಧಿಗೆ ಅಂತ ಹೇಳ್ತಾ ಇರೋದು ಅವರು. ಆದ್ರೆ ನಾವು ಓದ್ಕೊಂಡ್ರೆ ಇತಿಹಾಸದಲ್ಲಿ ಗಾಂಧೀಜಿ ಅಸಹಕಾರ ಚಳವಳಿ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ರು, ಅವ್ರು ಅವತ್ ಮಾಡದೇ ಇದ್ರೆ ಅಂತ ಇಷ್ಟು ತನಕ ನಾವ್ ಹೆಮ್ಮೆ ಪಟ್ಬಲ್ಲ. ಅವರ ರಾಜಕೀಯ ಈಗ ನೀವೇನು ಎಲ್ಲ ತಂತ್ರಗಾರಿಕೆಗಳನ್ನೆಲ್ಲ ಓದ್ಕೊಂಡು ಹೆಮ್ಮೆ ಪಟ್ಬಲ್ಲ ನಾವು. ಎಂತ ತಾತ ಇವನು ಹೆಂಗೆಲ್ಲ ಹೇಳಿದ್ರಿ ಅಂತ. ಆ ತಾತನೇ ಟೀಕೆ ಮಾಡ್ತಾರೆ ಗಾಂಧೀಜಿ. ಹೌದು, ಅಂಬೇಡ್ಕರ್. ಯಾಕೆಂದ್ರೆ ಅಂಬೇಡ್ಕರ್ಗೆ ಕಾಂಗ್ರೆಸ್ ನಲ್ಲಿ ಇದ್ದದ್ದು ವೈಟ್ ಕಲರ್ ಪೊಲಿಟಿಷಿಯನ್ಸ್, ಬ್ರಿಟಿಷರು ಬಿಟ್ಟಿದ್ರೆ ಈಗ ಕಾಂಗ್ರೆಸ್ ಅವ್ರು ಬರ್ತಾರೆ ಅಧಿಕಾರ. ಹಂಗ್ ತಗೋಬಾರ್ದು. ಆದ್ರೆ ನೀವ್ ಹಿಂಗ್ ತಗೊಳ್ಳಿ ಅದನ್ನ. ಅಂಬೇಡ್ಕರ್ ಬ್ರಿಟಿಷ್ ಕೌನ್ಸಿಲ್ ಅಲ್ಲಿ ಇರ್ತಾರೆ, ಅದನ್ನ ವಿರೋಧಿಸ್ಲೇಬೇಕು ಅವರು ಸಹಜವಾಗಿ. ಹಂಗೇನಿಲ್ಲ, ಬ್ರಿಟಿಷ್ ಕೌನ್ಸಿಲ್ ಅಲ್ಲಿ ಕಾಂಗ್ರೆಸ್ನವರು ಅಧಿಕಾರಿಗಳು ಇರ್ತಾರೆ ಕೆಲವರು. ಇಲ್ಲ, ಅವ್ರು ಕಾಂಗ್ರೆಸ್ ಮಾಡೋಂತ ಗಾಂಧೀಜಿನೆಲ್ಲ ಈ ತರ ಸಪೋರ್ಟ್ ಮಾಡ್ತಿರಲ್ಲ, ಮಾಡ್ಕೊಂಡು ಸರ್ಕಾರದಲ್ಲಿ ಇರಲ್ಲ. ಅವರು 100% ಫೇವರ್ ಆಗೇ ಇರ್ತಾರೆ. ಅಂದ್ರೆ ನಾನು ಇಲ್ಲಿ ಏನ್ ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ, ಇವ್ರು ಬ್ರಿಟಿಷ್ ಕೌನ್ಸಿಲ್ ಅಲ್ಲಿ ಇದ್ದಿದ್ದ ಕಾರಣಕ್ಕೆ ಮಾಡಿದಾನೆ ಅಂತಂದ್ರೆ ಒಂದ್ ಲೆಕ್ಕಾಚಾರ ಪ್ರಬುದ್ಧತೆ ಅದು. ಅದಕ್ಕೆ ಬೇರೆ ಕಾರಣ ಹುಡುಕೊಂಡ್ರೆ ಅದು ನಿಮ್ ಇದಕ್ ಬಿಟ್ಟಿದ್ದು. ಅಲ್ಲ, ಎರಡೂ ಇರ್ಬೋದು. ಅಂದ್ರೆ ಈಗ ಅವರು ಈಗ ಗಾಂಧಿಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಆ ಸಮಿತಿಯಿಂದ ರಾಜೀನಾಮೆ ಕೊಟ್ಟು ಹೊರಗ್ ಬಂದು ಸಾಮಾನ್ಯ ಜನನಾಗಿ ಮಾಡ್ಬೇಕು. ಆದ್ರೆ ಅಂಬೇಡ್ಕರ್ಗೆ ಆತರ ಮಾಡುವುದರಿಂದ ಇನ್ನೊಂದಷ್ಟು ಅಲ್ಪಸಂಖ್ಯಾತರಿಗೆ ಅವಕಾಶ ಸಿಗಲ್ಲ ಅನ್ನುವ ಭಯ ಇರ್ತದೆ. ಆದ್ರೆ ಒಂದ್ 4-5 ವರ್ಷದ ನಂತರ ಅವ್ರು ಹಂಗೆ ಮಾಡ್ತಾರೆ. ಇದಾದ 4-5 ವರ್ಷಕ್ಕೆ ಸ್ವಾತಂತ್ರ್ಯ ಕನ್ಫರ್ಮ್ ಆಗುತ್ತೆ. ಈಗ ಅವ್ರ ಹಂಗನ್ವಾಗ ಸ್ವಾತಂತ್ರ್ಯ ಕನ್ಫರ್ಮ್ ಆಗಿರಲ್ಲ, ಇವ್ರು ಎಷ್ಟೇ ಹೋರಾಡಿದ್ರು ಇನ್ನು ಸ್ವಾತಂತ್ರ್ಯ ಬರೋದು ಲೇಟ್ ಅಂತ ಅನ್ಕೊಂಡು ಅವ್ರ ಪರವಾಗಿ ಮಾತಾಡ್ತಿರ್ತಾರೆ. ಯಾವಾಗ ಸ್ವಾತಂತ್ರ್ಯ ಕನ್ಫರ್ಮ್ ಆಗುತ್ತೋ ಅವ್ರ ಭಾಷಣ ಮತ್ತೆ ಅವ್ರ ಮಾತುಗಳೆಲ್ಲ ಚೇಂಜ್ ಆಗಿ ಕೊನೆಗೆ ಕಾಂಗ್ರೆಸ್ ನೀಡುವಂತ ಆಫರ್ ನ ತಗೊಂಡು ಕಾಂಗ್ರೆಸ್ ಸದಸ್ಯ ಆಗಲ್ಲ, ಬಟ್ ಅವ್ರ ಸರ್ಕಾರದ ಸಚಿವರಾಗ್ತಾರೆ. ಸಚಿವರಂತೂ ಆಗ್ತಾರೆ. ಅಂದ್ರೆ ಬದಲಾವಣೆ ಅದೇ ಮುಖ್ಯ ಅಲ್ವಾ. ದೇಶಕ್ಕೆ ಯಾವ್ಯಾವ ಹಂತದಲ್ಲಿ ಪೊಲಿಟಿಕಲ್ ಬದಲಾವಣೆ ಆಗ್ತಾ ಇದೆಯೋ ಅದೇ ತರ ಆಗ್ಬೇಕು. ಈಗ ಇಲ್ಲಿವರೆಗೂ ಅಂಬೇಡ್ಕರ್ ಗಾಂಧೀಜಿಗೆ ಎಲ್ಲಾ ತರದ ವಿರೋಧವೂ ಇದೆ. ನಾನು ಏನ್ ಹೇಳಕ್ ಬರ್ತಾ ಇದೀನಿ ವಿಜಯ್ ಅನ್ಕೆರೆ ಅವರೇ, ಯಾವ ಸ್ವಾತಂತ್ರ್ಯ ಹೋರಾಟವನ್ನ ವಾಮಾಚಾಮವಾಗಿ ಬೈಕೊಂಡು ಇವತ್ತಿನ ಈಶ್ವರಪ್ಪ ಮತ್ತಿನ್ಯಾರು ಇದಾರಲ್ಲ, ಇವರೆಲ್ಲ ರಾಜಕಾರಣ ಮಾಡಲ್ಲ, ಆ ತರದ ರಾಜಕಾರಣಕ್ಕೆ ನೀವು ಹೋಲಿಕೆ ಮಾಡ್ಕೊಳ್ಳಿ. ಅವತ್ತು ಅದೇ ತರ ಮಾಡ್ಕೊಂಡು ಮತ್ತೆ ಅವಕಾಶ ಬಂದಾಗ ಈಗ ಬಂದ್ಬಿಡ್ತಾರ ಅವರು ಅಂತ ಯಾಕೆ ತಗೋಕ್ಕಾಗಲ್ಲ? ಅದನ್ನ ಸೇಮ್ ರಾಜಕೀಯ ನಡೆದಿದೆಯಲ್ಲ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ಗೆ ಪ್ರಿಯಾರಿಟಿ ಆಗಿದ್ದು ಅಲ್ಪಸಂಖ್ಯಾತರ. ಯಾಕೆಂದ್ರೆ ಅವ್ರಿಗೆ ಸಂವಿಧಾನ ಬರೆದ ಮೇಲೆ ಒಂದು ಸ್ಪೀಚ್ ಕೊಡ್ತಾರಲ್ಲ, ಅದ್ರಲ್ಲೂ ಹೇಳ್ತಾರೆ, ನನ್ನ ಉದ್ದೇಶ ಏನು, ನಮ್ಮ ಅಲ್ಪಸಂಖ್ಯಾತರನ್ನು ಗಮನಿಸಿ ಅಂತ ಕೇಳ್ಕೊಳಕ್ ಬಂದಿದ್ದೆ. ನೀವು ನೋಡಿದ್ರೆ ನನಗೆ ಸಂವಿಧಾನದ ಜವಾಬ್ದಾರಿಯನ್ನೇ ಕೊಟ್ಬಿಟ್ರೆ ನನಗೆ ಆಶ್ಚರ್ಯ ಆಗೋಯ್ತು ಅಂತ. ಯಾಕೆ ಅಂದ್ರೆ ಅಂಬೇಡ್ಕರ್ಗೆ ಬ್ರಿಟಿಷರು ಒಂದೇ, ಕಾಂಗ್ರೆಸ್ಸಿಗರು ಒಂದೇ. ಆಗ ಸರಿ, ನಿಮ್ಗೆ ಇದು ಅರ್ಥ ಆಗ್ತಂದ್ರೆ ನಾನು ಹೆಂಗ್ ಹೇಳ್ಬೇಕು ಅಂತಂದ್ರೆ, ನನ್ನ ಹತ್ರ ರೆಫರೆನ್ಸ್ ಇದೆ. ಅರ್ಥ ಆಯ್ತು. ಇಲ್ಲ, ಈ ಒರಟು ಪದದಲ್ಲಿ ಹೇಳ್ಬೇಕು, ಅವ್ರು ಉಪಯೋಗಿಸಿರೋ ಭಾಷೆಯಲ್ಲಿ ಹೇಳ್ಬೇಕು. ಕಾಂಗ್ರೆಸ್ನವ್ರನ್ನ ಬಾಸ್ಟೇಡ್ ಅಂತ ಬೈದಿದಾರ ಅವರು. ಆತರ ಬೈದು ಕೊನೆಗೆ ಅವ್ರ ಕೌನ್ಸಿಲ್ ಎಲ್ಲ ಇರ್ತಾರೆ. ಅದಕ್ಕೆ ನೀವು ಯಾರೋ ಅಲ್ಪಸಂಖ್ಯಾತರ ಉದ್ಧಾರಕ್ಕೆ ಮಾಡಿದ್ರು, ಅವ್ರು ಮಾಡಿದ್ದೆಲ್ಲ ಸರಿ, ಆತರ ಎಲ್ಲ ನೀವೇನಾದ್ರು ಸಮರ್ಥನೆ ಕೊಟ್ಕೊಳ್ಳಿ. ಬಟ್ ಇದನ್ನ ನಾವು ಇತಿಹಾಸ ಓದುವಾಗ ಗಮನಿಸಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಇವತ್ತು 22ನೇ ದಿನ. ಇದಕ್ ಹಿಂದೆ ಕೂಡ ಅಂಬೇಡ್ಕರ್ ವರ್ಸಸ್ ಗಾಂಧಿ ಬಂದಿತ್ತು, ತುಂಬಾನೇ ಚರ್ಚೆಗೆ ನಡೆದಿದೆ. ಬೇಕಾದ್ರೆ ನೀವು ರಿಪ್ಲೈ ಕೇಳಿಸ್ಕೊಳ್ಳಿ.
ಇಲ್ಲ ನನಗ್ ಗೊತ್ತಿದೆ, ಈಗ ಕೇಳಿಸ್ಕೊಂಡಿದ್ದೀನಿ. ನೋಡಿ, ಈಗ ಮಂಜು ಅವರ ನೀವು ಹೇಳುವಷ್ಟು ತೀವ್ರವಾಗಿ ಹೇಳ್ದೇನೆ ಇದ್ರು ನಾನು ವೈಯಕ್ತಿಕವಾಗಿ ಆ ಸಂದರ್ಭದಲ್ಲಿ ಇದ್ದಿದ್ರೆ ನೀವು ತುಂಬಾ ಚೆನ್ನಾಗಿ ವಿಮರ್ಶೆ ಮಾಡ್ತಾ ಬಂದ್ರಿ, ಪ್ರತಿಯೊಂದು ಪ್ಯಾರಾಗ್ರಾಫ್ ಓದಿದ್ರಿ, ಮತ್ತೆ ಅವ್ರು ಎಲ್ಲ ಮಾಡ್ಕೊಂಡ್ ಬಂದ್ರಿ. ಇದು ಸ್ವಲ್ಪ ಬಿಟ್ಬಿಟ್ರಿ, ನೀವು ಅದನ್ನ ಕೇಳಿದ್ರಿ, ನಿಮ್ಗೆ ಜಾಣ ಕುರುಡು ಮಾತ್ರ ಅಲ್ಲ ಜಾಣ ಕಿವುಡು ಇದೆ ಅಂತ ನೀವು ಒಪ್ಕೊಂಡ್ರಿ. ಅಲ್ಲ ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ನಾವು ಇವತ್ತಿನ ಜನತೆಗೆ ಏನನ್ನ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋದು ನನ್ ಮಾತು ಕೇಳಿಸ್ತಾ? ಕಟ್ಟಾಗೋಯ್ತು. ಇವತ್ತಿಗೆ ಕೇಳಿಸ್ತು. ಆಮೇಲೆ ನೀವ್ ಏನ್ ಹೇಳಕ್ ಹೊರಟಿದ್ದೀರಿ ನಿಮ್ಮ ಜೀವನ ನಾವಿಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅವತ್ತಿನ ಇತಿಹಾಸ, ಯಥಾಸ್ಥಿತಿ ಏನ್ ಇತಿಹಾಸ ಹೆಂಗ್ ಓದ್ತೀವಿ, ಹೆಂಗಿದ್ಯೋ ಹಂಗೆ ಹೇಳ್ಬೇಕು. ಇವತ್ತಿಗೆ ಹೆಂಗ್ ಬೇಕೋ ಹಂಗ್ ಓದಿದ್ರೆ ಅದು ಇತಿಹಾಸ ಅಲ್ಲ, ಅದು ನಾವು ಅಲ್ಲಿಗೆ ಇತಿಹಾಸಕ್ಕೆ ಮಾಡೋ ಅವಮಾನ. ಅದು ಹಿಂದೆ ಏನ್ ನಡೆದಿದ್ಯೋ ಅದನ್ನ ಹಂಗೆ ಹೇಳ್ಬೇಕು ಎಲ್ಲಾ ಆಯಾಮದಲ್ಲೂ. ಅಲ್ಲ ಹಂಗೆ ಹೇಳಿದ್ರು ನಮ್ಮಲ್ಲಿ ನಮ್ಮ ರಾಜಕೀಯದ ಅನುಕೂಲ ತಕ್ಕನಾಗೆ ಅವತ್ತಿನ ವಿಲನ್ಗಳನ್ನ ಹೀರೋ ಮಾಡ್ಬಿಡೋದು, ಹೀರೋನ ವಿಲನ್ ಮಾಡ್ಬಿಡೋದು, ಈ ತರ ಎಲ್ಲ ಮಾಡೋ ಪ್ರಯತ್ನ ಮಾಡಿದ್ರೆ ಮಾಡ್ತಾ ಇರೋರ್ಗು ನಮಗೂ ಏನು ವ್ಯತ್ಯಾಸ ಇರಲ್ಲ. ಈಗ ನೋಡಿ, ಒಂದು ಇಲ್ಲಿ ಯಾರನ್ನ ಹೀರೋ ಮಾಡ್ಲಾಗ್ತಾ ಇದೆ, ಯಾರನ್ನ ವಿಲನ್ ಮಾಡ್ತಾ ಇದೀವಿ, ಸಸ್ಪಿಷನ್ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ ಹೇಳ್ತೀನಿ ನಿಮ್ಗೆ, ಅದ್ರ ವಿವರವಾಗಿ ಹೇಳ್ತೀನಿ ಅವ್ರು ಏನಕ್ಕೆ ಹಿಂಗ್ ಮಾತಾಡ್ತಾ ಇದಾರೆ ಅಂತ. ಇವರು ನಿರ್ದಾಕ್ಷಿಣ್ಯವಾಗಿ ನಾವು ಓದ್ಬೇಕಾದ್ರೆ ಇವನು ತಪ್ಪು ಅಂತ ಅನ್ಸಿದ್ರೆ ಓಪನ್ ಆಗಿ ತಪ್ಪು ಅಂತ ಹೇಳ್ಬಿಡ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾವ್ರೆ. ಆದ್ರೆ ನಾವ್ ಹೇಳ್ತಾ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇವತ್ತಿನ ಪೊಲಿಟಿಕಲ್ ಕಾರಣಗಳಿಗೆ ನಾವ್ ಹೇಳ್ತಾ ಇಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ನಮ್ಗೆ ಜಾಣ ಕುರುಡು ಮಾತ್ರ ಅಲ್ಲ, ಜಾಣ ಕಿವುಡು ಇದೆ ಅಂತಂದ್ರೆ ನಾನು ಅದಕ್ಕೆ ಮೇಲೆ ಬರ್ಬಾರ್ದು ಮಂಜುನಾಥ್ ಅವ್ರೆ, ವಿಜಯ್ ಅವರಿಗೆ ಕೇಳಿ, ಕೆಲವು ಗಾಂಧೀಜಿಯ ನಡೆಯನ್ನು ಇದೇ ಬುಕ್ ಓದ್ಬೇಕಾದ್ರೆ ನಾನು ಅವ್ರು ಹೇಳಿ ಬಾಯಿ ಮುಚ್ಚೆ ಓದು ನಾನು ಅವ್ರಿಗೆ ಮಂಜು ಅವ್ರಿಗೆ ಗಾಂಧೀಜಿ ಬಗ್ಗೆ ಏನು ಇದಿಲ್ಲ, ಸಮಸ್ಯೆ ಇಲ್ಲ ಅವ್ರಿಗೆ. ಆದ್ರೆ ನಾವು ಮಂಜು ಅವ್ರಿಗೆ ಹೇಳೋದೇನು ಅಂದ್ರೆ ನಮಗೂ ಒಂದು ಪ್ರಿಜುಡೀಸ್ ಇರ್ತದಲ್ಲ, ಅದನ್ನ ನೀವು ಗಮನಿಸ್ಲೇಬೇಕು. ಇದೇ ನಾನು ಗಾಂಧಿಯ ವಿರೋಧಿಯಾಗಿ ಬುಕ್ ಓದಿದ್ದೆ, ನಿಮ್ಮ ಪ್ರೆಜುಡಿಸ್ ನ ಗಮನಿಸ್ಬಿಟ್ಟೆ ನಾನು ಅಬ್ಜೆಕ್ಷನ್ ಮಾಡಿದ ಅಷ್ಟೇ, ಬಿಡಿ. ಅದು ಅಲ್ಲಿ ನಿಲ್ಸಿ, ಇನ್ ಓದಿ ಏನ್ ತೊಂದ್ರೆ ಇಲ್ಲ. ನೀವೇ ಒಪ್ಕೊಂಡ್ಬಿಟ್ರಿ ನನಗೆ ಕನ್ನಡ ತೋಡಿದೆ ಅಂತ. ಯಾಕೆಂದ್ರೆ ನಾನು ಆ ಸಂದರ್ಭದಲ್ಲಿ ಇದ್ದಿದ್ರೆ ಗಾಂಧಿ ಪರವಾಗಿ ನಿಲ್ತಿದ್ನೆ ಹೊತ್ತು ಇನ್ ಮುಂದಕ್ಕೆ ಹೇಳೋ ಅವಶ್ಯಕತೆ ಇದೆ. ಓಕೆ, ನನ್ಗೆ ಗೊತ್ತಿದೆ ಅದು. ಓದಿ ತುಂಬಾ ಚೆನ್ನಾಗಿ ಓದ್ತಿದ್ದಾರೆ, ಓದಿ. ಆಗಸ್ಟ್ 6ರಂದು ಪತ್ರಕರ್ತರೊಂದಿಗೆ ಮಾತನಾಡಿದ ಗಾಂಧಿ, ತಾವು ತಮ್ಮ ಈ ಇಡೀ ಯೋಜನೆಯ ಬಗ್ಗೆ ವೈಸ್ರಾಯ್ಗೆ ಪತ್ರ ಬರೆದಿರುವುದಾಗಿಯೂ ಕಾಂಗ್ರೆಸ್ ನಿರ್ಣಯದ ಘೋಷಣೆ ಮತ್ತು ಆಂದೋಲನದ ಆರಂಭದ ನಡುವೆ ಸ್ವಲ್ಪ ಸಮಯವಿರಲಿದ್ದು ಅಷ್ಟರಲ್ಲಿ ವೈಸ್ರಾಯ್ ತಮ್ಮ ನಿರ್ಧಾರ ತೆಗೆದುಕೊಳ್ಳಬಹುದು ಎಂದು ತಿಳಿಸಿದರು. ಮಾಡು ಇಲ್ಲವೇ ಮಡಿ, ಗಾಂಧಿ ಕರೆ. ಚರ್ಚಿಲ್ನ ಬಡಾಯಿ. ಆಗಸ್ಟ್ 7ರಂದು ಜನರಿಂದ ಕಿಕ್ಕಿರಿದಿದ್ದ ಎಐಸಿಸಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಗಾಂಧಿ, ಇದು ನನ್ನ ಬದುಕಿನ ಅತಿ ದೊಡ್ಡ ಸತ್ಯಾಗ್ರಹವಾಗಿದ್ದು ಇದರಲ್ಲಿ ಬ್ರಿಟಿಷರ ಬಗ್ಗೆ ಆಗಲಿ ಇನ್ನಾರ ಬಗ್ಗೆ ಆಗಲಿ ಕಿಂಚತ್ ದ್ವೇಷ ಮತ್ತು ಹಿಂಸೆಯ ಸೋಂಕಿರಬಾರದು. ಹಾಗೆ ಚೈನಾ ಮತ್ತು ರಷ್ಯಾಗಳಂತಹ ಮಹಾನ್ ದೇಶಗಳ ಅಸ್ತಿತ್ವಕ್ಕೆ ಸಂಚಕಾರ ತಂದಿರುವ ಜರ್ಮನಿ ಜಪಾನ್ ಕೂಟಗಳ ಪಡೆಗಳಿಗೆ ಕಿಂಚತ್ತೂ ಸಹಾನುಭೂತಿ ಇರಬಾರದು ಎಂದು ಹೇಳಿದರು. ಮಾರನೇ ದಿನದ ಸಭೆಯಲ್ಲಿ ಅವರು ಮುಸ್ಲಿಂ ಲೀಗ್ನ ವಿಭಜನಾ ರಾಜಕಾರಣದ ಬಗ್ಗೆ ಖೇದ ವ್ಯಕ್ತಪಡಿಸುತ್ತಾ, ಇಡೀ ದೇಶವೇ ಪ್ರತಿ ಮುಸ್ಲಿಮನ ನಾಡಾಗಿರುವಾಗ ಅವರಿಗಾಗಿ ಪ್ರತ್ಯೇಕ ನಾಡಿಗಾಗಿ ಬೇಡಿಕೆ ಸಲ್ಲಿಸಿರುವುದು ಏತಕ್ಕೆ ಎಂದು ಪ್ರಶ್ನಿಸಿದರು. ಕೆಲವೇ ವರ್ಷಗಳ ಹಿಂದೆ ತಮ್ಮನ್ನು ಸ್ನೇಹಿತನಂತೆ ಅಲಂಗಿಸಿಕೊಂಡಿದ್ದ ಮುಸ್ಲಿಂ ಸಮುದಾಯ ಈಗ ತಮ್ಮ ಮತ್ತು ಆಜಾದರ ಚಾರಿತ್ರವಧೆ ಮಾಡುತ್ತಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅವರು, ಅವರ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರದ ಕಲ್ಪನೆಯನ್ನು ಒಪ್ಪದ ನಾವು ಇಂದು ಬಹುಸಂಖ್ಯಾವಾದಿ ರಾಷ್ಟ್ರವನ್ನೂ ಒಪ್ಪುವುದಿಲ್ಲ. ಸಾವರ್ಕರ್, ಮೂಂಜೆ ಮುಂತಾದವರ ತಾವು ಮುಸ್ಲಿಮರನ್ನು ಕತ್ತಿಯಡಿ ಇರಿಸಿ ದೇಶದಲ್ಲಿಟ್ಟುಕೊಳ್ಳುವ ಸಿದ್ಧಾಂತವನ್ನು ನಂಬುವುದಿಲ್ಲ, ಯಾರ ದಮನವನ್ನೂ ನಾವು ಒಪ್ಪುವುದಿಲ್ಲ ಎಂದು ಹೇಳಿದ್ದರಲ್ಲದೆ, ಮುಸ್ಲಿಂ ಲೀಗ್ ಏನಾದರೂ ನಮ್ಮ ಈ ಸತ್ಯಾಗ್ರಹದಲ್ಲಿ ಭಾಗವಹಿಸುವುದಾದರೆ ಬ್ರಿಟಿಷ್ ಸರ್ಕಾರದ ಸರ್ವ ಅಧಿಕಾರವನ್ನೂ ರಾಷ್ಟ್ರೀಯ ಸರ್ಕಾರದ ರಚನೆಯಲ್ಲಿ ಅದಕ್ಕೆ ಹಸ್ತಾಂತರಿಸಲು ನಾವು ಸಿದ್ಧರಿದ್ದೇವೆ ಎಂದು ಘೋಷಿಸಿದರು. ನಂತರ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಭಾರತ ಬಿಟ್ಟು ತೊಲಗಿ ನಿರ್ಣಯಕ್ಕೆ ತನ್ನ ಒಪ್ಪಿಗೆ ನೀಡಿ ಅದರ ನಾಯಕತ್ವವನ್ನು ಗಾಂಧಿಯವರಿಗೆ ನೀಡುವ ನಿರ್ಣಯವನ್ನು ಅಂಗೀಕರಿಸಿತು. ಈ ನಿರ್ಣಯ ಬ್ರಿಟಿಷರು ಭಾರತ ಬಿಟ್ಟೊಡನೆ ಭಾರತವು ಮಿತ್ರ ರಾಷ್ಟ್ರಗಳೊಂದಿಗೆ ಸೇರಿ ಜಗತ್ತಿನ ಎಲ್ಲ ಜನರ ಸ್ವಾತಂತ್ರ್ಯ ರಕ್ಷಣೆಯ ಹೋರಾಟದಲ್ಲಿ ಅವರೊಂದಿಗೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವುದೆಂದು, ಭಾರತಕ್ಕೆ ದೊರೆಯುವ ಸ್ವಾತಂತ್ರ್ಯ ಇತರ ಎಲ್ಲ ಅಧೀನ ದೇಶಗಳ ಸ್ವಾತಂತ್ರ್ಯಕ್ಕೆ ನಾಂದಿಗೀತೆ ಹಾಡಿದೆ ಎಂದು ಹೇಳಿತ್ತು. ಇದು ನಿರ್ಣಾಯಕ ಹೋರಾಟ ಎಂದಿದ್ದ ಈ ನಿರ್ಣಯವು ಜನರಿಗೆ ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟಿತು. ನೆಹರು ಅವರು ಮಂಡಿಸಿದ ಈ ನಿರ್ಣಯವನ್ನು ಪಟೇಲರು ಅನುಮೋದಿಸಿದರು.
ಭಾರತ್ ಮಾತಾ ಕಿ ಜೈ ಮತ್ತು ಮಹಾತ್ಮ ಗಾಂಧಿ ಕಿ ಜೈ ಘೋಷಣೆಗಳ ಮಧ್ಯೆ ಭಾರೀ ಕರತಾಡನದೊಂದಿಗೆ ಸಮಾವೇಶ ಇದಕ್ಕೆ ತನ್ನ ಒಪ್ಪಿಗೆಯನ್ನೂ ಸೂಚಿಸಿತು. ಸತ್ಯಾಗ್ರಹವನ್ನು ನಡೆಸಲು ಸಿದ್ಧಪಡಿಸಲಾಗಿದ್ದ 7 ಅಂಶಗಳ ಮಾರ್ಗದರ್ಶನ ಸೂತ್ರವನ್ನು ದೇಶದ ಜನರಿಗಾಗಿ ಓದಿ ಹೇಳಲಾಯಿತು. ದೇಶ 1920ರ ಅಸಹಕಾರ ಸತ್ಯಾಗ್ರಹದಂತಹ ಮತ್ತೊಂದು ಬೃಹತ್ ಚಳುವಳಿಗೆ ಸಿದ್ಧವಾಗಿತ್ತು. ಈ ಸಂದರ್ಭದಲ್ಲಿ ಗಾಂಧಿ ತಮ್ಮ ಆಪ್ತ ಪರಿವಾರದೊಂದಿಗೆ ಬಿರ್ಲಾ ಭವನದಲ್ಲಿ ನೆಲೆಸಿದ್ದರು. ಮಾರನೇ ಬೆಳಿಗ್ಗೆ ಅಂದರೆ ಆಗಸ್ಟ್ 8ರಂದು ಬೆಳಕು ಹರಿಯುವ ಮುನ್ನವೇ ಬಾಂಬೆ ಪೊಲೀಸರು ಗಾಂಧಿಯವರ ಕೋಣೆಯ ಬಾಗಿಲು ಬಡಿದರು. ಅವರು ಗಾಂಧಿ ಮತ್ತು ಅವರ ಪರಿಹಾರದ ಬಂಧನಕ್ಕಾಗಿ ಬಂದಿದ್ದರು. ಗಾಂಧಿ ಪ್ರಾರ್ಥನೆ ಮತ್ತು ಉಪಹಾರಕ್ಕಾಗಿ ಅರ್ಧ ತಾಸು ಸಮಯ ಕೇಳಿದರು. ಅದಕ್ಕೆ ಅವಕಾಶ ಮಾಡಿಕೊಡಲಾಯಿತು. ವೈಷ್ಣವ ಜನತೋ ಹಾಡಲಾಯಿತು. ಗಾಂಧಿ ಗೀತೆಯ ಒಂದು ಪುಸ್ತಕ ಮತ್ತು ಉರ್ದು ಮಾರ್ಗದರ್ಶಿ ಹಾಗೂ ಚರಕದೊಂದಿಗೆ ಹೊರಟು ನಿಂತರು. ಅವರೊಂದಿಗೆ ಮಹಾದೇವ್ ದೇಸಾಯಿ, ಸರೋಜಿನಿ ನಾಯ್ಡು ಮತ್ತು ಮೀರಾಬೇನ್ ಅವರನ್ನು ಬಂಧಿಸಲಾಯಿತು. ಕಸ್ತೂರ್ಬಾ ಕೆಮ್ಮುತ್ತಲೇ ಗಾಂಧಿಯವರನ್ನು, ನಿಮಗೆ ಆರೋಗ್ಯ ಸರಿಯಿಲ್ಲ, ನಾನೂ ಬರುತ್ತೇನೆ ಎಂದರು. ಗಾಂಧಿ, ಇಂದು ಸಂಜೆಗೆ ನೀನು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಬೇಕೆಂದು ನನ್ನ ಇಚ್ಛೆ. ಅದೇ ಕೊನೆಯ ತೀರ್ಮಾನ, ಆದರೆ ಕೊನೆಯ ತೀರ್ಮಾನ ನಿನ್ನದೇ ಎಂದರು. ಬಾ ಯೋಚಿಸಿದರು. ತಾವು ಇಂದು ಸಂಜೆ ಭಾಷಣ ಮಾಡಿದರೆ ತಮ್ಮ ಬಂಧನವೂ ಖಂಡಿತ. ನಂತರ ತಮ್ಮನ್ನು ಯಾವ ಸೆರೆಮನೆಗೆ ಒಯ್ಯುವರೋ ಖಚಿತವಿಲ್ಲ. ಹಾಗೆ ಯೋಚಿಸಿದ ಅವರು, ಈ ಬಾರಿ ಸೆರೆಮನೆ ವಾಸ ಎಷ್ಟು ಕಾಲವೋ, ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಂದು ಹೇಳುತ್ತಾ ತಾವು ಗಾಂಧಿಯವರೊಂದಿಗೆ ಹೊರಟರು. ಗಾಂಧಿ ಪ್ಯಾರ್ಲೆಲ್ಲರ್ ಅವರನ್ನು ಹತ್ತಿರ ಕರೆದು, ಪ್ರತಿ ಸತ್ಯಾಗ್ರಹಿಯೂ ಒಂದು ಕಾಗದದ ಚೀಟಿಯ ಮೇಲೆ ಮಾಡು ಇಲ್ಲವೇ ಮಡಿ, ಕರೋ ಯಾ ಮರೋ ಎಂದು ಬರೆದುಕೊಂಡು ಅದನ್ನು ತನ್ನ ಉಡುಪಿಗೆ ಸಿಕ್ಕಿಸಿಕೊಳ್ಳಲಿ. ಚಳುವಳಿಯಲ್ಲಿ ಏನಾದರೂ ಆತ ಸತ್ತರೆ ಅವನನ್ನು ಸತ್ಯಾಗ್ರಹಿ ಎಂದು ಗುರುತಿಸಬಹುದು ಎಂದು ಒಂದು ಟಿಪ್ಪಣಿ ಬರೆಸಿದರು. ನಂತರದಲ್ಲೇ ಪ್ಯಾರ್ಲೆಲ್ ಅವರನ್ನು ಪ್ರತ್ಯೇಕವಾಗಿ ಬಂಧಿಸಲಾಯಿತು ಎಂಬುದು ಬೇರೆ ವಿಚಾರ. ಇನ್ನು ಮಹಾದೇವ್ ದೇಸಾಯಿ ಅವರ ಮಗ ನಾರಾಯಣ ದೇಸಾಯಿ ಆರ್ದ್ರನಾಗಿ, ಕಾಕಾ, ನಾವಿನ್ನು ಮತ್ತೆ ಭೇಟಿಯಾಗುವುದು ಸ್ವತಂತ್ರ ಭಾರತದಲ್ಲೇ ಎಂದು ಅವರ ಕೈ ಹಿಡಿದ. ಮಹಾದೇವ್ ದೇಸಾಯಿ ಮಗನ ಕೆನ್ನೆಗೆ ಮುತ್ತಿಟ್ಟು ಎಲ್ಲರೊಂದಿಗೆ ಪೊಲೀಸ್ ವಾಹನ ಹತ್ತಿದರು. ಅವರನ್ನು ಬಾಂಬೆ ವಿಟಿ ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ನೋಡಿದರೆ ನೆಹರು, ಪಟೇಲ್, ಆಜಾದ್ ಮುಂತಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನೂ ಬಂಧಿಸಿ ಕರೆತರಲಾಗಿತ್ತು. ಇನ್ನೊಂದೆಡೆ ಅಶೋಕ್ ಮೆಹ್ತಾ, ಯೂಸುಫ್ ಮೆಹ್ರೋಲಿ, ಎನ್.ಜಿ. ಗೋರೆ ಮುಂತಾದ ಯುವ ಸಮಾಜವಾದಿಗಳ ತಂಡವನ್ನು ಬಂಧಿಸಿ ಕರೆತರಲಾಗಿತ್ತು. ಅವರನ್ನೆಲ್ಲ ಪೂನಾ ಕಡೆಗೆ ಹೊರಟ ರೈಲು ಗಾಡಿಗೆ ಹತ್ತಿಸಲಾಯಿತು. ಪಟೇಲ್ ಗಾಂಧಿ ಕೂತಿದ್ದ ಡಬ್ಬಿಗೆ ಬಂದು ಮಾತನಾಡತೊಡಗಿದಾಗ ಅವರನ್ನು ಅವರ ಡಬ್ಬಿಗೆ ಮರಳಲು ಪೊಲೀಸರು ಸೂಚಿಸಿದರು. ಕಿಟಕಿ ಬಳಿ ಕೂತಿದ್ದ ಕಸ್ತೂರ್ಬಾ ರೈಲು ನಿಲ್ದಾಣದಲ್ಲಿ ನಡೆದಿದ್ದ ಜನಜೀವನವನ್ನು ತದೇಕ ಚಿತ್ತದಿಂದ ಗಮನಿಸುತ್ತಿದ್ದರು. ಗಾಡಿಗಳು ಬರುತ್ತಿದ್ದವು, ಹೋಗುತ್ತಿದ್ದವು, ಜನ ಇಳಿದು ಹತ್ತುತ್ತಿದ್ದರು. ಕೂಲಿಗಳು ಪ್ರಯಾಣಿಕರೊಂದಿಗೆ ಕೂಲಿಯ ವಿಷಯದಲ್ಲಿ ವಾದ ಮಾಡುತ್ತಿದ್ದರು. ಪೊಲೀಸರು ಬೀಡಿ ಸಿಗರೇಟು ಸೇದುತ್ತಾ, ಪಾನ್ ಅಗಿಯುತ್ತಾ ತಮ್ಮ ಕಷ್ಟ ಸುಖಗಳನ್ನು ಮಾತನಾಡುತ್ತಾ ನಿಂತಿದ್ದರು. ಅಲ್ಲಿದ್ದ ಇಡೀ ಜನಸ್ತೋಮ ಪೊಲೀಸ್ ಕಾರ್ಯಾಚರಣೆಯ ಗಮನವೇ ಇಲ್ಲದೆ ತಮ್ಮ ಪಾಡಿಗೆ ತಾವು ಸರಬರನೆ ಓಡಾಡುತ್ತಾ ತಾವು ಬಂದ ಕೆಲಸಗಳಲ್ಲಿ ತೊಡಗಿದ್ದರು. ಕಸ್ತೂರ್ಬಾಗೆ ಏನನ್ನಿಸಿತೋ ಏನೋ, ಅವರು ಪಕ್ಕದಲ್ಲಿದ್ದ ಸುಶೀಲಾ ನಾಯರ್ಗೆ, ನೋಡೆ ಸುಶೀಲಾ, ಜಗತ್ತು ಹೇಗೆ ತನ್ನ ಪಾಡಿಗೆ ತಾನು ಯಾವ ತಕರಾರೂ ಇಲ್ಲದೆ ಸುಮ್ಮನೆ ನಡೆಯುತ್ತಿದೆ. ನಿಮ್ಮ ಗಾಂಧಿ ಇವರಿಗೆ ಪೂರ್ಣ ಸ್ವರಾಜ್ಯ ಕೊಡಿಸಲು ಹೊರಟಿದ್ದಾರೆ ಎಂದು ಹಣೆ ಚೆಚ್ಚಿಕೊಂಡರು. ರೈಲು ಹೊರಟಿತು. ಗಾಂಧಿ ಗುಂಪನ್ನು ಚಿಂಚವಾಡ ನಿಲ್ದಾಣದಲ್ಲಿ ಇಳಿಸಿ ಮತ್ತೊಂದು ವಾಹನದಲ್ಲಿ ಅವರನ್ನೆಲ್ಲ ಹತ್ತಿಸಿದ ಆಗಾ ಖಾನ್ ಅರಮನೆಯ ಕಟ್ಟಡದಲ್ಲಿ ಸೆರೆಯಾಳಾಗಿ ಇಡಲಾಯಿತು. ಸಮಾಜವಾದಿಗಳ ಗುಂಪನ್ನು ಕರೆದೊಯ್ದು ಯರ್ವಾಡ ಸೆರೆಮನೆಯಲ್ಲಿ ಕೂಡಿಸಲಾಯಿತು. ನೆಹರು, ಪಟೇಲ್, ಆಜಾದ್ ಮುಂತಾದ ಇತರೆ ಹಿರಿಯ ನಾಯಕರನ್ನು ಅಹಮದ್ ನಗರ್ಗೆ ಕೊಂಡೊಯ್ದು ಅಲ್ಲಿನ ಕೋಟೆಯಲ್ಲಿ ಸೆರೆಮನೆಯಲ್ಲಿ ಬಂಧಿಸಲಾಯಿತು. ಮಾರನೇ ದಿವಸ ಅಂದರೆ ಆಗಸ್ಟ್ 8ರಂದು ಸರ್ಕಾರ ದೇಶದ ಇಡೀ ಜನಸಮುದಾಯದ ಪ್ರತಿನಿಧಿಯೇನೂ ಆಗಿರದ ಕಾಂಗ್ರೆಸ್ನ ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಫ್ಯಾಸಿಸ್ಟ್ ಶಕ್ತಿಗಳಿಗೆ ಕೊಡಲಾದ ಬೆಂಬಲ ಎಂದು ವರ್ಣಿಸಿ ಕಾಂಗ್ರೆಸ್ ಮತ್ತು ಅದರ ಅಂಗಸಂಸ್ಥೆಗಳ ಮೇಲೆ ನಿಷೇಧ ಹೇರಿ ಅವುಗಳ ಕಚೇರಿಗಳಿಗೆ ಬೀಗ ಮುದ್ರೆ ಹಾಕಿತು. ಆ ದಿನ ಲಂಡನ್ನ ಔತಣಕೂಟವೊಂದರಲ್ಲಿ ಭಾಗವಹಿಸಿದ್ದ ಚರ್ಚಿಲ್ ಈ ಸುದ್ದಿಯನ್ನು ಕೇಳಿ ಗಾಂಧಿಯನ್ನು ನಾವು ಸೆರೆಮನೆಗೆ ತಳ್ಳಿದ್ದೇವೆ ಎಂದು ಹರ್ಷದಿಂದ ಘೋಷಣೆ ಮಾಡಿದನಂತೆ. ಆಗ ಆ ಕೂಟಕ್ಕೆ ಆಹ್ವಾನಿತರಾಗಿದ್ದ ಜನರಲ್ ಸ್ಮಟ್ಸ್, ನೀವು ತಪ್ಪು ಮಾಡಿದ್ದೀರಿ ಎಂದನಂತೆ. ಹೇಗೆಂದು ಚರ್ಚಿಲ್ ಆಶ್ಚರ್ಯದಿಂದ ನೋಡುತ್ತಿದ್ದಾಗ ಸ್ಮಟ್ಸ್ ಹೇಳಿದ್ದು, ಗಾಂಧಿ ಓರ್ವ ದೇವತಾ ಪುರುಷ, ಅವರು ಧರ್ಮಗುರು. ಅದನ್ನು ಲೆಕ್ಕಿಸದೆ ಚರ್ಚಿಲ್ ಮಾತು ಮುಗಿಸಿದ್ದು ಈ ಮಾತಿನೊಂದಿಗೆ, ಅಯ್ಯೋ, ನಾನು ನನ್ನ ಅಧಿಕಾರಾವಧಿಯಲ್ಲಿ ಇಂಥ ಹಲವು ಧರ್ಮಗುರುಗಳನ್ನು ನೇಮಿಸಿರುವವನು ಬಿಡಿ.